ಹಲೋ ಫ್ರೆಂಡ್ಸ್, ನಮಸ್ತೆ. ನಾನು ಉಷಾ. ನಮ್ಮ ಚಾನಲ್ ಸನ್ಶೈನಲ್ಲಿ ನಿಮಗೆ ಸ್ವಾಗತ. ಫ್ರೆಂಡ್ಸ್, ಇಲ್ಲಿ ನೀವು ಹರಾರ್ ಕಥೆಗಳು, ಭೂತ ಪ್ರೇತ, ಜಿನ್, ಬ್ರಹ್ಮ ರಾಕ್ಷಸ್ ಮುಂತಾದ ಕಥೆಗಳನ್ನು ಕೇಳುತ್ತೀರಿ. ಈ ಕಥೆಗಳು ನಿಮ್ಗೆ ಇಷ್ಟವಾದರೆ ನಮ್ಮ ಚಾನಲ್ ಸನ್ಶೈನ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೆ ನಿಮ್ಗೆ ಈ ಕಥೆಗಳು ಇಷ್ಟವಾದರೆ ಸಬ್ಸ್ಕ್ರೈಬ್ ಅನ್ನು ಮಾಡಿ. ಫ್ರೆಂಡ್ಸ್, ಪೂರ್ತಿಯಾಗಿ ಕಥೆಯನ್ನು ಕೇಳಿ. ಈ ಕಥೆಗಳು ಇಷ್ಟವಾದರೆ ಆಗ ನಮ್ಮ ಸನ್ಶೈನ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಈ ದಿನ ಕಥೆಯನ್ನು ಈಗ ಸ್ಟಾರ್ಟ್ ಮಾಡೋಣ. ಈ ಸ್ಟೋರಿ ಬಂದು ಬ್ರಹ್ಮ ರಾಕ್ಷಸ್ ಸ್ಟೋರಿ ಆಗಿದೆ. ಬ್ರಹ್ಮ ರಾಕ್ಷಸ್ ಅಂತ ನೀವು ಕೇಳಿರ್ಬೋದು. ಬ್ರಹ್ಮ ರಾಕ್ಷಸ್ ಬಗ್ಗೆ ಹೇಳೋದಾದ್ರೆ, ಬ್ರಹ್ಮ ರಾಕ್ಷಸ್ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದವರು. ಬ್ರಾಹ್ಮಿನ್ಸ್ ಇರ್ತಾರಲ್ಲ ಅಂಥವ್ರು ವೇದ, ಪುರಾಣ, ಉಪನಿಷತ್ತುಗಳನ್ನ ಎಲ್ಲ ಸ್ಟಡಿ ಮಾಡಿರ್ತಾರಲ್ಲ, ಎಲ್ಲ ಓದಿ ಅದೆಲ್ಲ ಜ್ಞಾನ ಪಡೆದಿರ್ತಾರೆ ಅಂತ ವಿದ್ವಾಂಸ ಪುರುಷರು ಇರ್ತಾರಲ್ಲ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿ. ಮೊದ್ಲಿನ ಕಾಲದಲ್ಲಿ ಬ್ರಾಹ್ಮಣ ಕುಲದವರು ಹಂಗೆ ಇರ್ತಿದ್ರು. ಅದೆಲ್ಲ ಓದಿದವರು ಇರ್ತಿದ್ರು. ವೇದ, ಪುರಾಣ, ಉಪನಿಷತ್ತುಗಳೆಲ್ಲ ಎಲ್ಲ ಸ್ಟಡಿ ಮಾಡಿ ಎಲ್ಲ ಜ್ಞಾನ ಸಂಪಾದನೆ ಮಾಡಿದವರು ಇರ್ತಾರಲ್ಲ ಅಂಥವ್ರು ಅವರ ಜೀವನದಲ್ಲಿ ಏನಾದ್ರೂ ಸ್ವಲ್ಪ ಆದ್ರೂ ಮಿಸ್ಟೇಕ್ ಮಾಡಿದ್ರೆ ಅಂಥವ್ರು ಸತ್ತಿದ ಮೇಲೆ ಅವ್ರಿಗೆ ಶಾಪ ಆಗ್ತೈತೆ. ಅದು ಮಿಸ್ಟೇಕ್ ಮಾಡಿರ್ತಾರಲ್ಲ, ಅದು ಶಾಪ ಅವ್ರಿಗೆ ಅಂದ್ಕೊಂಡಿರ್ತೈತೆ. ಅದು ದೇವರಿಂದ ಅವ್ರಿಗೆ ಶಾಪ ಸಿಗ್ತತೆ. ಅಂಥವ್ರು ಎಲ್ಲ ಜ್ಞಾನ ಎಲ್ಲ ಸಂಪಾದನೆ ಮಾಡಿ ಕೂಡ ತಮ್ಮ ಲೈಫ್ ನಲ್ಲಿ ಮಿಸ್ಟೇಕ್ ಮಾಡಿದವರು ಸತ್ತ ಮೇಲೆ ಅವ್ರಿಗೆ ಶಾಪ ಆಗಿ ಅವರು ಬ್ರಹ್ಮ ರಾಕ್ಷಸ ಆಗಿ ಕನ್ವರ್ಟ್ ಆಗ್ತಾರೆ ಅಂತ ನಮ್ಮ ಪುರಾಣಗಳಲ್ಲಿ ಹೇಳಲಾಗಿದೆ. ಅದು ಶಾಂತಿಯಾಗಿ ಇರ್ತೈತೆ ಬ್ರಹ್ಮ ರಾಕ್ಷಸ. ಆದ್ರೆ ಅದಕ್ಕೆ ಯಾರಾದ್ರೂ ಡಿಸ್ಟರ್ಬ್ ಮಾಡಿದ್ರೆ ಅದು ಬಿಡಲ್ಲ. ಅದಕ್ಕೆ ಡಿಸ್ಟರ್ಬ್ ಮಾಡಿದ್ರೆ ಅದು ಬಿಡೋದಿಲ್ಲ. ತನ್ನ ಸರೌಂಡ್ ನಲ್ಲಿ ತಾನು ಇದ್ದ ಕಡೆ ಯಾರಾದ್ರೂ ಬಂದು ಅದಕ್ಕೆ ಡಿಸ್ಟರ್ಬ್ ಮಾಡಿದ್ರೆ ಅದು ಬಿಡೋದಿಲ್ಲ. ಅದರಿಂದ ಅದರ ಸಿಟ್ಟಿನಿಂದ ಮತ್ತು ಪಾರಾಗೋದು ತುಂಬಾ ಕಷ್ಟ. ನಾವು ಎಷ್ಟೇ ಹೋಮ ಮಾಡಿದ್ರು, ಯಾವ ಪೂಜೆ ಮಾಡಿದ್ರು ಕೂಡ ಅದು ಹೋಗೋದಿಲ್ಲ. ಮತ್ತು ಅದು ದೇವರಿಂದಲೇ ಅದಕ್ಕೆ ಮುಕ್ತಿಗೊಳಿಸ್ಬೇಕಂದ್ರೆ ಸಾಧ್ಯ. ಇದು ಒಂದು ಪರಿವಾರದ ಕಥೆ, ಒಂದು ಬ್ರಾಹ್ಮಣ ಪರಿವಾರದ ಕಥೆ. ಅವರ ಜೀವನದಲ್ಲಿ ಹೇಗೆ ಬ್ರಹ್ಮ ರಾಕ್ಷಸನ ಇಂಟ್ರಾಕ್ಟ್ ಆಯಿತು, ಅದರಿಂದ ಹೇಗೆ ಅವರು ಪಾರಾದರು ಎಂಬ ವಿವರಣೆಯನ್ನು ಈ ದಿನದ ಕಥೆಯಲ್ಲಿ ತಿಳಿಯೋಣ. ಇವರು ಮಹೇಶಪ್ಪ ಅವರ ಫ್ಯಾಮಿಲಿ. ಇದು ಒಂದು ಚಿಕ್ಕ ಫ್ಯಾಮಿಲಿ. ಮಹೇಶಪ್ಪ, ಅವರ ಹೆಂಡತಿ ರಾಧಮ್ಮ ಮತ್ತು ಇಬ್ಬರು ಗಂಡು ಮಕ್ಕಳು, ರಾಕೇಶ್ ಮತ್ತೆ ರಾಹುಲ್. ಇವರಿಗೆ ಒಬ್ಬ ಮಗಳು ಇದ್ಲು, ನಿಖಿತಾ ಅಂತ. ಆ ಮಗಳಿಗೆ ಆಗ್ಲೇ ಮದುವೆಯಾಗಿತ್ತು. ಇಬ್ರು ಗಂಡು ಮಕ್ಕಳು ಮನೆಯಲ್ಲಿದ್ರು. ಮಹೇಶಪ್ಪ ಒಂದು ಫ್ಯಾಕ್ಟ್ರಿಯಲ್ಲಿ ದುಡಿಯುತ್ತಿದ್ರು. ಅವರು ಆರ್ಥಿಕವಾಗಿ ಅಷ್ಟೇನು ಸದೃಢ ಆಗಿದ್ದಿಲ್ಲ. ಲೋಯರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿತ್ತು. ಒಂದು ಚಿಕ್ಕದಾದ 2 ರೂಮ್ಗಳ ಮನೆಯಲ್ಲಿ ವಾಸವಾಗಿದ್ರು. ಸಣ್ಣ ಮಗ ಆಗಲೇ ಅಷ್ಟೇ ಓದ್ ಮುಗ್ದಿತ್ತು. ದೊಡ್ಡ ಮಗನಿಗೆ ಓದು ಫಿನಿಶ್ ಆಗಿತ್ತು. ಓದೋದು ಮುಗ್ದಿತ್ತು. ಅವನು ಕೆಲಸಕ್ಕಾಗಿ ಟ್ರೈ ಮಾಡ್ತಿದ್ದ. ಮಹೇಶಪ್ಪಗೆ ಒಂದು ಮನೆ ತಗೋಬೇಕೆಂಬ ಆಸೆ ಇತ್ತು. ಆದರೆ ಒಬ್ಬರೇ ಮನೆಯಲ್ಲಿ ದುಡಿಯೋರು. ಮಗಳಿಗೆ ಮದುವೆ ಕೂಡ ಮಾಡಿದ್ರು ಖರ್ಚು ಮಾಡಿ. ಹಾಗಾಗಿ ಇವ್ರಿಗೆ ಮನೆ ತಗೊಳ್ಬೇಕಂದ್ರೆ ಇವ್ರ ಹತ್ರ ಸ್ವಲ್ಪ ಹಣ ಕೂಡಿ ಹಾಕಿದ್ರು. ಇನ್ನ ಹಣ ಬೇಕಾದ ಕಾರಣ ಅವರು ಮನೆ ತಗೊಳ್ಳೋ ಆಸೆಯನ್ನು ಹಂಗೆ ಇಟ್ಟಿದ್ರು. ಆದ್ರೆ ದೊಡ್ಡ ಮಗನಿಗೆ ಒಂದು ಗೌರ್ಮೆಂಟ್ ಕೆಲಸ ಸಿಕ್ಕಿತು. ಅದರಿಂದ ಇವ್ರಿಗೆ ತುಂಬಾ ಖುಷಿ ಆಯಿತು ಮನೆಯಲ್ಲಿ, ರಾಧಮ್ಮಗೆ ಮತ್ತು ಮಹೇಶಪ್ಪಗೆ. ದೊಡ್ಡ ಮಗ ತುಂಬಾ ಚೆನ್ನಾಗಿ ಅವನಿಗೆ ಸ್ಯಾಲ್ರಿ ಇತ್ತು, ದುಡಿಯಲು ಸ್ಟಾರ್ಟ್ ಮಾಡ್ದ. ಅದಕ್ಕಾಗಿ ಅವನು ಬೇರೆ ಊರಿನಲ್ಲಿ ಇರುತ್ತಿದ್ದ, ದೊಡ್ಡ ಮಗ ರಾಕೇಶ್. ಆಗ ಮನೆಯಲ್ಲಿ ಇವರು 3 ಇರ್ತಿದ್ರು, ರಾಧಮ್ಮ, ಮಹೇಶಪ್ಪ ಮತ್ತು ಅವರ ಸಣ್ಣ ಮಗ ರಾಹುಲ್. ರಾಹುಲ್ಗೆ ಆಗಷ್ಟೇ ಓದ್ ಮುಗ್ದಿತ್ತು. ಅದಕ್ಕೆ ಅವನು ಖಾಲಿ ಮನೆಯಲ್ಲಿ ಇರ್ತಿದ್ದ. ತನ್ನ ತಂದೆ ಜೊತೆ ಮನೆಗೆ ಅದು ಇದು ಹೆಲ್ಪ್ ಮಾಡೋದು ಅದೆಲ್ಲ ಮಾಡ್ತಿದ್ದ. ದೊಡ್ಡ ಮಗನಿಗೆ ಕೆಲಸ ಬಂದ ನಂತರ ಇವರಿಗೆ ಸ್ವಲ್ಪ ಮನೆಯಲ್ಲಿ ದುಡ್ಡು ಬರೋದು ಸ್ಟಾರ್ಟ್ ಆಯಿತು. ಅದಕ್ಕಾಗಿ ಮಹೇಶಪ್ಪಗೆ ಒಂದು ಮನೆ ತಗೋಬೇಕು. ತಮ್ಮ ಸ್ವಲ್ಪ ಕೂಡಿಟ್ಟ ಹಣ ಮತ್ತು ದೊಡ್ಡ ಮಗ ಕೊಟ್ಟ ಹಣದಿಂದ ಒಂದು ಮನೆಯನ್ನು ಖರೀದಿ ಮಾಡಬೇಕು, ಸ್ವಂತ ಮನೆಯಲ್ಲಿ ಇರಬೇಕೆಂಬ ಆಸೆ ಬಹಳ ದಿನಗಳಿಂದ ಇತ್ತು. ಅದಕ್ಕಾಗಿ ಮಹೇಶಪ್ಪ ದೊಡ್ಡ ಮಗನಿಗೆ ಕೇಳಿದ. ಅದಕ್ಕೆ ದೊಡ್ಡ ಮಗ, ಆಯ್ತಪ್ಪ, ನಾನು ಕೊಡ್ತೀನಿ, ದುಡ್ಡು ಕೊಡ್ತೀನಿ, ಎಷ್ಟು ಬೇಕೋ ಅಷ್ಟು ಅರ್ಧ ದುಡ್ಡು ನಾನು ಕೊಡ್ತೀನಿ. ಅದರಿಂದ ನಮ್ಮ ಬಜೆಟ್ನಲ್ಲಿ ಬರುವ ಯಾವುದಾದ್ರೂ ಮನೆ ತಗೋ ಅಂತ ದೊಡ್ಡ ಮಗ ಹೇಳ್ದ.
ಅದಕ್ಕಾಗಿ ತುಂಬಾ ಖುಷಿಯಿಂದ ರಾಧಮ್ಮ, ಮಹೇಶಪ್ಪ ಮತ್ತೆ ಅವರ ಸಣ್ಣ ಮಗ ಮನೆಗಳನ್ನು ಹುಡುಕಾಡಿದ್ರು. ಅವರ ಊರಿನಲ್ಲೇ ಮನೆಗಳನ್ನು ಹುಡುಕಾಡಿದ್ರು, ನೋಡಿದ್ರು ಜಗ್ಗಿ ಮನೆಯನ್ನು ನೋಡಿದ್ರು. ಆದರೆ ಅವು ಇವ್ರಿಗೆ ಇಷ್ಟವಾದ ಮನೆಗಳು ಇವರ ಬಜೆಟ್ನಿಂದ ಸ್ವಲ್ಪ ದುಡ್ಡು ಜಾಸ್ತಿನೇ ಇತ್ತು. ಅದಕ್ಕಾಗಿ ಇವರಿಗೆ ಸೆಟ್ ಆಗಿಲ್ಲ, ಯಾವ ಮನೆನೂ ಸೆಟ್ ಆಗಿಲ್ಲ. ಹಾಗೆ ಮನೆಗಳನ್ನು ನೋಡುತ್ತಿದ್ರು. ಮತ್ತೆ ಇವರ ಫ್ರೆಂಡ್ಸು, ಫ್ಯಾಮಿಲಿಯವರಿಗೂ ಹೇಳಿಟ್ಟಿದ್ರು, ನಮ್ಗೆ ಇಷ್ಟರಲ್ಲೇ ಮನೆ ಬೇಕು ನೋಡ್ರಿ, ಯಾವ್ದಾದ್ರು ಖಾಲಿ ಇದ್ರಿ ಅಂತ. ನೋಡಿದ್ರು ಕೂಡ ಇವ್ರಿಗೆ ಯಾವುದು ಅಡ್ಜಸ್ಟ್ ಆಗಿಲ್ಲ. ಅಂದ್ರೆ ತುಂಬಾ ಕಾಸ್ಟ್ಲಿ ಮನೆಗಳು ಇದ್ವು, ಇವ್ರಿಗೆ ಸೆಟ್ ಆಗುವ ಮನೆಗಳು. ಹಾಗೆ ಒಂದ್ ದಿವಸ ಒಂದು ಏರಿಯಾದಲ್ಲಿ ಇವ್ರಿಗೆ ಒಂದು ಮನೆ ಕಂಡಿತು, ಮಹೇಶಪ್ಪಗೆ ಮತ್ತು ರಾಹುಲ್ಗೆ. ಇವರು ದಿನಲ್ಲಿ ಗಾಡಿ ಹಾಕೊಂಡು ಎಲ್ಲ ಓಣಿ ಎಲ್ಲ ನೋಡ್ತಿದ್ರು, ಹೋಗಿ ಮನೆಗಳು ಖಾಲಿ ಇದಾವ, ಮಾರ್ತಿದಾರ ಅಂತ ಎಲ್ಲ ಎಂಕ್ವೈರಿ ಮಾಡ್ತಿದ್ರು ಹೋಗಿ ದಿನಾಲು. ಹಾಗಾಗಿ ಒಂದು ಏರಿಯಾಗೆ ಹೋದು, ಅದು ಬ್ರಾಹ್ಮಿನ್ಸ್ ಏರಿಯಾ. ಬರೀ ಅಲ್ಲಿ ಮನೆಗಳೆಲ್ಲ ಬ್ರಾಹ್ಮಿನ್ಸ್ ಮನೆಗಳಿದ್ವು. ಆ ಏರಿಯಾಗೆ ಹೋದ್ರೆ ಒಂದು ಮನೆ ಖಾಲಿ ಬಿದ್ದಿತ್ತು, ಹಳೆಯ ಮನೆ ಖಾಲಿ ಇತ್ತು. ಅದು ಎಲ್ಲ ಮನೆಗಳಿಂದ ಸ್ವಲ್ಪ ದೂರನೇ ಇತ್ತು, ಸಪ್ರೇಟ್ ಇತ್ತು ಸ್ವಲ್ಪ ಮನೆ. ಅದು ದೊಡ್ಡದು ಹಳೆಯ ಮನೆ ಇತ್ತು, ಹಳೆಯ ಕಾಲದ್ದು ಮನೆ. ಕೆಳಗೆ ಮೇಲೆ ದೊಡ್ಡ ಮನೆ, ಡಿವೆಲ್ ಮನೆ ಇತ್ತು. ಅದನ್ನು ನೋಡಿ ಅಕ್ಕಪಕ್ಕದ ಜನರಿಗೆಲ್ಲ ಇವರು ಕೇಳಿದ್ರು, ಈ ಮನೆ ಯಾರ್ದು, ಇದು ಮಾರ್ತಿದ್ದಾರ, ಇದರ ಓನರ್ ಯಾರು ಅಂತ ಇವರೆಲ್ಲ ಕೇಳಿದ್ರು. ಇವ್ರ ಮಗ ಇವರು ಕೇಳಿದ್ರು ಅಕ್ಕಪಕ್ಕದ ಜನರಿಗೆಲ್ಲ. ಅಲ್ಲಿದ್ದ ಜನರಿಗೆ ಯಾರಿಗೂ ಗೊತ್ತಿದ್ದಿಲ್ಲ ಅದು ಯಾರ್ದು ಮನೆ, ಯಾವಾಗಿಂದ ಖಾಲಿ ಇದೆ ಅಂತನೂ ಅಲ್ಲಿ ಯಾರಿಗೂ ಗೊತ್ತಿದ್ದಿಲ್ಲ. ಬಹಳ ವರ್ಷದಿಂದ ಇದ್ದರು ಅಕ್ಕಪಕ್ಕ ಜನ, ಆದ್ರೆ ಕೂಡ ಆ ಏರಿಯಾದಲ್ಲಿ ಇದ್ದ ಜನರಿಗೆ ಯಾರಿಗೂ ಗೊತ್ತಿದ್ದಿಲ್ಲ ಆ ಮನೆ ಬಗ್ಗೆ. ಆಗ ಇವರಿಗೆ ಮತ್ತೆ ಎಲ್ಲಿಂದ ತಗೋಬೇಕಂತ ಇವ್ರು ಏನು ಗೌರ್ಮೆಂಟ್ ಥ್ರೂ ಏನು ಪ್ರೊಸೀಜರ್ ಮಾಡಿದ್ರು ಏನು, ಅದು ಮನೆ ತಗೋಬೇಕು ಅಂತ ಇವರು ಪ್ಲಾನ್ ಮಾಡಿದ್ರು. ಅದರ ಬಗ್ಗೆ ವಿಚಾರಣೆ ಮಾಡಿದ್ರು. ಅದು ಏನು ಗೌರ್ಮೆಂಟ್ ಥ್ರೂ ಸರ್ಕಾರದಿಂದ ಏನು ಪರ್ಮಿಷನ್ ತಗೊಂಡು ಏನ್ ಮಾಡಿದ್ರು ಏನೋ ನನ್ಗೆ ಗೊತ್ತಿಲ್ಲ, ಅದು ಪ್ರೊಸೀಜರ್ ಹೆಂಗಿರ್ತತೆ ಅಂತ. ಅವರು ಅದು ಮನೆಗೆ ಇಷ್ಟವಾಯ್ತು. ಒಳಗೆ ಹೋಗಿ ನೋಡಿದ್ರೆ ಅದು ದೊಡ್ಡ ಮನೆಯಾಗಿತ್ತು, ಹಳೆ ಕಾಲದ್ದು. ಮೇಲೆ ಕೆಳಗೆ ಒಂದು ಕಿಚನ್. ಅದು ಮನೆ ಬಗ್ಗೆ ಹೇಳಬೇಕಾದ್ರೆ ನಿಮ್ಗೆ ಡಿಟೇಲ್ ಆಗಿ, ಅದು ಮನೆ ಒಂದು ಕಿಚನ್, ಒಂದು ಹಾಲು, 2 ಬೆಡ್ರೂಮ್ಸ್ ಇದು, ಮೇಲೆ 2 ಕೋಣೆಗಳಿದ್ವು ಮೇಲೆ ಕೂಡ. ಅದು ಡಿವೆಲ್ ಮನೆ ಆಗಿತ್ತು. ಮತ್ತು ಮನೆ ಹಿಂದೆಗಡೆ ಒಂದು ಸ್ವಲ್ಪ ಜಾಗ ಇತ್ತು, ಒಂದು ಬಾವಿ ಕೂಡ ಇತ್ತು ಆ ಮನೆ ಹಿಂದೆ. ಮೊದ್ಲಿನ ಕಾಲಿನ ಮನೆ ಅಲ್ಲ, ಅವಾಗ ಎಲ್ಲ ನೀರಾಗಿ ಬಾವಿಗಳನ್ನೇ ಎಲ್ಲ ಜನ ಯೂಸ್ ಮಾಡುತ್ತಿದ್ರು. ಅದು ಸ್ಪೆಷಲ್ ಬ್ರಾಹ್ಮಿನ್ಸ್ ಮನೆಗಳಿಗೆ ಬಾವಿ ಇರ್ತಿದ್ದವು. ಅವರು ಯಾರಿಗೂ ಆ ಬಾವಿ ನೀರು ಮುಟ್ಟಕ್ ಕೊಡ್ತಿದ್ದಿಲ್ಲ, ಬೇರೆ ಕಾಸ್ಟ್ ಅವ್ರಿಗೆ ಆ ಕಾಲದಲ್ಲಿ ಅಷ್ಟೇ, ಈಗೇನಂಗಿಲ್ಲ. ಹಾಗಾಗಿ ಅವರು ಸಪ್ರೇಟ್ ತಮ್ಮಗಾಗಿ ಬಾವಿಗಳನ್ನು ತಮ್ಮ ಮನೆ ಹಿಂದೆನೆ ಮಾಡಿಸ್ತಿದ್ರು ಬ್ರಾಹ್ಮಿನ್ಸರು. ಅದು ಕೂಡ ಮನೆ ಹಿಂದೆ ಹಂಗೆ ಬಾವಿ ಇತ್ತು, ಒಂದು ಸಣ್ಣದ ಬಾವಿ ಇತ್ತು. ಇವ್ರಿಗೆ ನೋಡಿ ತುಂಬಾ ಖುಷಿ ಆಯ್ತು, ನಾವು ಇದು ಬಾವಿಯ ನೀರು ಕೂಡ ಇವಾಗ ಯೂಸ್ ಮಾಡ್ಬೋದು ಅಂತ ಮಹೇಶಪ್ಪ ಮತ್ತು ಅವ್ರ ಮಗ ಅನ್ಕೊಂಡ್ರು. ಆಗ ಮತ್ತೆ ಮನೆ ಅದು ಜಾಗ ಕೂಡ ಇತ್ತು ಮನೆ ಹಿಂದೆ, ಫ್ಲವರ್ಸು ಮತ್ತೆ ಹೂವು ತರಕಾರಿ ಎಲ್ಲ ಬೆಳೆಸ್ಬೋದು ಇಲ್ಲಿ ಅಂತ ಅನ್ಕೊಂಡ್ರು ನೋಡಿ ತಂದೆ ಮಗ. ಮತ್ತೆ ಮನೆ ಮುಂದೆನೂ ಜಾಗ ಇತ್ತು, ಕಾಂಪೌಂಡ್ ನಲ್ಲಿ ದೊಡ್ಡದು ಕಾಂಪೌಂಡ್ ಇತ್ತು. ಮನೆ ಮುಂದೆ ಕೂಡ ತುಂಬಾ ಜಾಗ ಇತ್ತು, ಅಲ್ಲಿ ಕೂಡ ಗಿಡ ಅದು ಹಾಕೋಬಹುದು, ಗಾಡಿಗಳನ್ನು ಬಿಡಬಹುದು. ಮತ್ತೆ ಅದು ಒಂದು ಸ್ಪೆಷಲ್ ಏನಂದ್ರೆ ಇವರ ಕಾಂಪೌಂಡ್ ನಲ್ಲಿ ಒಂದು ದೊಡ್ಡದು ಆಲದ ಮರ ಇತ್ತು. ಆಲದ ಮರ ಅದು ದೊಡ್ಡದಿತ್ತು. ಇವ್ರು ನೋಡಿದ್ರು, ಇರ್ಲಿ ಬಿಡು, ಮರ ಇದ್ರೆ ಇನ್ನ ಚೆನ್ನಾಗಿ ನಮ್ಗೆ, ಅದ್ರ ಕೆಳಗೆ ನಾವು ಒಂದು ಕಾಟ್ ಹಾಕೊಂಡು ರೆಸ್ಟ್ ಕೂಡ ತಗೋಬಹುದು, ಬಿಸಿಲು ಕಾಲದಲ್ಲಿ ತಣ್ಣಗಿರ್ತತೆ ಅಂತ ಇವರು ಅಂದ್ಕೊಂಡ್ರು. ಆ ಮನೆಗೆ ರಾಧಮ್ಮಗೆ ಕರ್ಕೊಂಡ್ ಬಂದು ಆ ಮನೆಯನ್ನು ತೋರಿಸಿದ್ರು ತಂದೆ ಮಗ ಮಹೇಶಪ್ಪ ಮತ್ತೆ ರಾಹುಲ್ ಅವ್ರ ಮಗ. ತೋರಿಸಿದ್ರೆ ರಾಧಮ್ಮ ಕೂಡ ಅದು ಮನೆ ಇಷ್ಟ ಆಯಿತು. ಓಕೆ ತಗೊಳ್ಳೋಣ ಅಂತ ಅಂದಳು. ಆಗ ಮಹೇಶಪ್ಪ ಮತ್ತೆ ಮಗ ಅವ್ರ ಹೆಂಡತಿ ಎಲ್ಲ ಡಿಸೈಡ್ ಮಾಡಿದ್ರು, ಈ ಮನೆಯನ್ನು ತಗೊಂಡು ಸ್ವಲ್ಪ ರಿಪೇರಿ ಮಾಡಿಸಿ ಪೇಂಟ್ ಎಲ್ಲ ಹಾಕ್ಸ್ಬಿಟ್ರೆ ಸಾಕು, ಮನೆ ಚೆನ್ನಾಗಿ ಆಗ್ತತೆ, ನಾವು ಇಷ್ಟು ದೊಡ್ಡ ಮನೆಯಲ್ಲಿ ಎಷ್ಟು ಆರಾಮಾಗಿರ್ಬೋದು ಅಂತ ಅಂದ್ಕೊಂಡ್ರು. ಇವ್ರು ಹೋಗಿ ಓನರ್ ಬಗ್ಗೆ ಎಲ್ಲ ವಿಚಾರಿಸಿದ್ರು. ಯಾರಿಗೂ ಗೊತ್ತಿದ್ದಿಲ್ಲ ಅದ್ರ ಓನರ್ ಯಾರಂತ. ಇವ್ರು ಹೇಗೆ ಅಪಾಯ ಮಾಡಿದ್ರು ನನಗಂತೂ ಗೊತ್ತಿಲ್ಲ. ಇವರು ಆ ಮನೆಯನ್ನು ಕೊಂಡ್ಕೊಂಡ್ರು.
ಇವರು ಬಾಯ್ ಮಾಡಿದ್ರು. ಆ ಮನೆ ಮಾಡಿ ಅದಕ್ಕೆ ಎಲ್ಲ ರಿಪೇರಿ ಎಲ್ಲ ಮಾಡಿಸಿದ್ರು. ತಮ್ಗೆ ಹೇಗ್ ಬೇಕೋ ಹಾಗೆಲ್ಲ ರಿಪೇರಿ ಮಾಡಿಸಿ ಅದಕ್ಕೆ ಪೇಂಟ್ ಗಿಂಟ್ ಹಾಕಿಸಿ ಮನೆ ರೆಡಿ ಮಾಡ್ಕೊಂಡ್ರು. ರೆಡಿ ಮಾಡಿ ಒಂದು ಸಣ್ಣ ಪೂಜೆಯನ್ನು ಮನೆಯಲ್ಲಿ ಇಟ್ರು. ಆ ಪೂಜೆಗೆ ತಮ್ಮ ಫ್ಯಾಮಿಲಿ ಫ್ರೆಂಡ್ಸು ಮತ್ತೆ ಅಕ್ಕಪಕ್ಕದಲ್ಲಿದ್ದ ಜನರಿಗೆಲ್ಲ ಕರೆದ್ರು. ಆ ಪೂಜೆಗೆ ಒಬ್ರು ಪೂಜಾರಿಜಿಗೆ ಆ ಪೂಜೆ ಮಾಡಿಸ್ಬೇಕಂತ ಹೇಳಿದ್ರು. ಫಸ್ಟ್ ದಿವಸ ಗೃಹ ಪ್ರವೇಶ ಪೂಜೆ ಇತ್ತು, ಹವನ ಇತ್ತು. ನೆಕ್ಸ್ಟ್ ಡೇ ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು ಇವರ ಮನೆಯಲ್ಲಿ. ಇವರು ಅರ್ಜೆಂಟಾಗಿ ಜಲ್ದಿ ಎಲ್ಲ ರೆಡಿ ಮಾಡ್ಕೊಂಡ್ರು. ದೊಡ್ಡ ಮಗನಿಗೆ ಹೇಳಿ ಕಳಿಸಿದ್ರು, ಮಗಳಿಗೂ ಹೇಳಿದ್ರು. ಅವರೆಲ್ಲ ಕೂಡ ಊರಿಂದ ಬಂದಿದ್ರು. ಎಲ್ಲ ಮನೆಯಲ್ಲಿ ಗೆಸ್ಟ್ ಎಲ್ಲ ಬಂದಿದ್ರು, ಎಲ್ಲ ರೆಡಿ ಇತ್ತು. ಅದು ಪೂಜಾರಿಜಿಗೆ ಹೇಳಿದ್ರು. ಅವರು ಸಾಮಾನ್ ತರಕ ಲಿಸ್ಟ್ ಕೊಟ್ಟಿದ್ರು ಇವರಿಗೆ, ಮಹೇಶಪ್ಪಗೆ. ಇವರು ಹೆಂಡತಿ ಮತ್ತೆ ಮಹೇಶಪ್ಪ ಹೋಗಿ ಬಜಾರಿಂದ ಎಲ್ಲ ಸಾಮಾನು ಪೂಜೆಗೆ ಯಾವ್ದು ಬೇಕು ಎಲ್ಲ ತಂದು ಒಂದು ಹೋಮದು ಸೆಟಪ್ ಹಾಕಿ ಇಟ್ಟಿದ್ರು ಅವರು. ಅದು ಹೋಮದ ಕುಂಡ ಇರ್ತೈತಲ್ಲ ಹವನ್ ಮಾಡೋದು, ಅದು ಕೂಡ ಇಟ್ಟಿದ್ರು. ಅದು ಸಾಮಾನೆಲ್ಲ ಪೂಜಾರಿಜಿ ಹೇಳಿದ್ದು ಸಾಮಾನೆಲ್ಲ ತಂದು ಅಲ್ಲೇ ಇಟ್ರು ಇವರು. ಪೂಜಾರಿಜಿ ಬಂದು ಅದು ಹೆಂಗೆ ಸೆಟಪ್ ಹೆಂಗೆ ಅದು ಇಡ್ತಾರೆ ಸಾಮಾನು ಯಾವ್ದ್ಯಾವ್ದು ಯಾವ ಕಡೆ ಇರಬೇಕು ಅದು ಇಡ್ತಾರೆ, ಅವ್ರಿಗೆ ಗೊತ್ತಿರ್ತೈತೆ ಅಂತ ಹಂಗೆ ಇಟ್ಟಿದ್ರು ತಂದು. ಆಗ ಅವತ್ತು ಪೂಜಾರಿಜಿ ಇವ್ರ ಮನೆಗೆ ಬಂದ್ರು. ಇವ್ರಿಗೆಲ್ಲ ಗೆಸ್ಟ್ ಫ್ರೆಂಡ್ಸ್ ಎಲ್ಲ ಮನೆಗೆ ಬಂದಿದ್ರು, ರಿಲೇಷನ್ಸ್ ಎಲ್ಲ. ಇವ್ರು ಬ್ಯುಸಿ ಇದ್ರು, ಮಹೇಶಪ್ಪ ಮತ್ತೆ ಅವ್ರ ಹೆಂಡತಿ ಮತ್ತೆ ರಾಹುಲ್ ಎಲ್ಲರೂ ಅವ್ರ ಜೊತೆ ಮಾತಾಡ್ಕೊಂತ ಬ್ಯುಸಿಯಲ್ಲಿದ್ರು. ಆಗ ಪೂಜಾರಿಜಿ ಬಂದು ಸಾಮಾನೆಲ್ಲ ನೋಡಿದ್ರು. ಪೂಜೆ ಸಾಮಾನೆಲ್ಲ ನೋಡಿ ಅದು ಎಲ್ಲ ಅರೇಂಜ್ ಮಾಡ್ತಿದ್ರು ಅವರು. ಅದು ಹವನ್ ಈ ಕಡೆ ಫ್ಲವರ್ಸ್ ಇಡ್ಬೇಕು, ಅದು ಒಂದು ಪೂಜೆಗೆ ಯಾವ ತರ ಅದು ಎಲ್ಲ ಅರೇಂಜ್ ಮಾಡ್ಬೇಕು ಪೂಜೆ ಸಾಮಾನು ಅಂತ ಅವ್ರಿಗೆ ಗೊತ್ತಿರ್ತೈತೆ. ಅವರು ಹಂಗೆ ಅರೇಂಜ್ ಮಾಡ್ತಿದ್ರು. ಅಷ್ಟರಲ್ಲಿ ಅವ್ರಿಗೆ ಫೋನ್ ಬಂತು ಪೂಜಾರಿಜಿಗೆ. ಫೋನ್ ಬಂದಿಂದ ಅವರು ಫೋನ್ ಅಟೆಂಡ್ ಮಾಡಕ ಸ್ವಲ್ಪ ಹೊರಗೆ ಹೋದ್ರು. ಬಂದು ಅದೆಲ್ಲ ಜೋಡ್ಸೋಣ ಸಾಮಾನು ಅಂತ ಪೂಜಾರಿಜಿ ಹೊರಗೆ ಹೋಗಿ ಸ್ವಲ್ಪ ಹೊತ್ತು ಒಂದು 10-15 ಮಿನಿಟ್ಸ್ ಅವರು ಫೋನ್ನಲ್ಲಿ ಮಾತಾಡಿ ಒಳಗೆ ಬಂದು ಅದು ಸಾಮಾನೆಲ್ಲ ನೋಡಿದ್ರೆ ಅದು ಕರೆಕ್ಟಾಗಿ ಅರೇಂಜ್ ಆಗಿತ್ತು. ಯಾವ ಕಡೆ ಹೂವು ಇಡಬೇಕು, ಯಾವ ಕಡೆ ನೀರಿನ ಕಳಶ ಇಡಬೇಕು, ಮತ್ತೆ ಅರಿಶಿನ ಕುಂಕುಮ ಮತ್ತೆ ಅಕ್ಕಿ ಅದೆಲ್ಲ ಪೂಜೆಗೆ ಹೂವು ಹೆಂಗೆ ಇಡಬೇಕು, ಆ ಪೂಜೆಗೆ ಗೃಹ ಪ್ರವೇಶ ಪೂಜೆಗೆ ಅದು ಎಲ್ಲ ಕರೆಕ್ಟಾಗಿ ಅರೇಂಜ್ ಆಗಿತ್ತು. ಅದನ್ನು ನೋಡಿ ಪೂಜಾರಿಜಿಗೆ ಆಶ್ಚರ್ಯ ಆಯಿತು. ನನಗೂ ಕೂಡ ಇಷ್ಟು ಪರ್ಫೆಕ್ಟಾಗಿ ಅರೇಂಜ್ ಮಾಡೋಕೆ ಬರಲ್ಲ. ಈ ಮನೆಯಲ್ಲಿ ಯಾರಿದ್ದಾರಪ್ಪ ನನಗಿಂತ ತುಂಬಾ ಪೂಜೆ ಮಾಡಲು ಎಕ್ಸ್ಪರ್ಟ್ ಇದ್ದರು, ಯಾರ್ಯಾರ್ಬೋದು ಅಂತ ಇವರು ಅನ್ಕೊಂಡ್ರು. ಪೂಜಾರಿ ಅವ್ರು ಅನ್ಕೊಂಡ್ರು ಈ ಪೂಜೆಗೆ ಬಂದಿರ್ತಾರಲ್ಲ ಅವರಲ್ಲಿ ಯಾರಾದ್ರೂ ಅದು ಎಲ್ಲ ಪೂಜೆ ಬಗ್ಗೆ ಜ್ಞಾನ ಇರ್ತೈತಲ್ಲ, ಅವ್ರು ಯಾರಾದ್ರೂ ಬಂದಿರ್ಬೋದು, ಅವ್ರಿಗೆಲ್ಲ ಪರ್ಫೆಕ್ಟ್ ಆಗಿ ಗೊತ್ತೈತೆ, ಅವರೆಲ್ಲ ಜೋಡಿಸಿರ್ತಾರ, ಅರೇಂಜ್ ಮಾಡಿರ್ತಾರ ಪೂಜೆಗೆ ಅಂತ ಅನ್ಕೊಂಡ್ರು ಪೂಜಾರಿಗೆ. ಅವ್ರೇನು ಅಷ್ಟು ತಲೆ ಕೆಡ್ಸ್ಕೊಂಡಿಲ್ಲ. ಪೂಜೆಯನ್ನು ಸ್ಟಾರ್ಟ್ ಮಾಡಿದ್ರು. ಹೇಗೆ ಪೂಜಾರಿಜಿ ಮಂತ್ರಗಳನ್ನು ಜಪ ಮಾಡ್ತಿದ್ರು ಹಾಗೆಯೇ ಮತ್ತೆ ಮಂತ್ರಗಳು ರಿಪೀಟ್ ಆಗ್ತಿದ್ವು. ಒಂದು ಮಧುರವಾದ ವಾಯ್ಸ್ನಲ್ಲಿ ಪರ್ಫೆಕ್ಟ್ ಆಗಿ ಉಚ್ಚಾರಣೆ ಆ ಮಂತ್ರಗಳ. ಅದು ವಾಯ್ಸ್ ಕೇಳಿಸಿತು. ಅದು ಪೂಜಾರಿಜಿಗೂ ಕೇಳಿಸಿತು, ಮತ್ತೆ ಮನೆಯಲ್ಲಿ ಇದ್ದ ಎಲ್ಲರಿಗೂ ಕೇಳಿಸಿತು. ಆ ಪೂಜೆಗೆ ಬಂದವರಿಗೆ ಎಲ್ಲರಿಗೂ ಕೇಳಿಸಿತು ಅದು ವಾಯ್ಸು. ಎಲ್ಲರೂ ನೋಡಿದ್ರು, ಯಾರು ಈ ಮಂತ್ರಗಳನ್ನು ಕರೆಕ್ಟ್ ಆಗಿ ಹೇಳ್ತಿದ್ದಾರೆ, ಯಾರು ಇಷ್ಟು ಪರ್ಫೆಕ್ಟ್ ಆಗಿ ಮಧುರ ವಾಯ್ಸ್ನಿಂದ ಪೂಜೆ ಮಂತ್ರಗಳನ್ನು ಜಪ ಮಾಡ್ತಿದ್ದಾರೆ ಅಂತ ಎಲ್ಲರೂ ಮುಖ ನೋಡಿದ್ರು. ರಾಧಮ್ಮ ಮತ್ತು ಮಹೇಶಪ್ಪ ಅವ್ರ ಮಕ್ಕಳೆಲ್ಲ ನೋಡಿದ್ರು. ಅವ್ರಿಗೆ ಯಾರಿಗೂ ಗೊತ್ತಾಗಿಲ್ಲ. ಮನೆಯಿಂದ ಹೊರಗಿಂದ ಅದು ಮರ ಇತ್ತಲ್ಲ, ಆ ಕಡೆಯಿಂದಲೇ ವಾಯ್ಸ್ ಬರ್ತಿತ್ತು. ಅದು ಕಿಟಕಿಯಿಂದ ಒಳಗೆ ಸೇಮ್ ಮಂತ್ರಗಳನ್ನು ಪೂಜಾರಿಜಿ ಹೆಂಗ್ ಉಚ್ಚಾರಣೆ ಮಾಡ್ತಾರೋ ಅದಕ್ಕಿಂತ ತುಂಬಾ ಪರ್ಫೆಕ್ಟ್ ಆಗಿ ಮಂತ್ರಗಳನ್ನು ಯಾರೋ ಹೇಳ್ತಿದ್ರು. ಇವ್ರ ಪೂಜಾರಿಜಿ ಹಿಂಗ್ ಮಂತ್ರ ಹೇಳಿದ್ರು ಸಾಕು, ಮತ್ತೆ ಅದೇ ಮಂತ್ರ ರಿಪೀಟ್ ಆಗಿ ಕರೆಕ್ಟ್ ಆಗಿ ಯಾರೋ ಹೇಳ್ತಿದ್ರು. ಇವರೆಲ್ಲ ಮಂದಿ ಮತ್ತೆ ಪೂಜಾರಿಜಿ ಎಲ್ಲ ನೋಡಿದ್ರು. ಅವ್ರಿಗೆ ಅನ್ಸಿತು ಹೊರಗೆ ಯಾರೋ ನಿಂತು ಅವ್ರಿಗೂ ಮಂತ್ರ ಬರ್ಬೋದು, ಅದೇ ಉಚ್ಚಾರಣೆ ಮಾಡ್ತಿದ್ದಾರೆ ಯಾರೋ ಕುಂತು ಹೊರಗೆ ಅಂತ ಎಲ್ಲಾರು ಅನ್ಕೊಂಡ್ರು. ಹಾಗೆ ಅವತ್ತು ದಿವಸ ಪೂಜೆಯನ್ನು ಎಲ್ಲ ಪೂಜಾರಿಜಿ ಮಾಡಿ ಮುಗಿಸಿದ್ರು. ಎಲ್ಲ ಬಂದವರೆಲ್ಲ ಇವ್ರಿಗೆಲ್ಲ ಕಂಗ್ರಾಟ್ಸ್ ಅಂತ ಹೇಳಿ ಎಲ್ಲರೂ ಹೋದ್ರು. ಮತ್ತೆ ನೆಕ್ಸ್ಟ್ ಡೇ ಕೂಡ ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು. ಮತ್ತೆ ಪೂಜೆಗೆ ಎಲ್ಲರೂ ಬಂದಿದ್ರು. ಮತ್ತೆ ಮನೆಯಲ್ಲಿ ಇವರೆಲ್ಲ ರೆಡಿ ಆಗಿದ್ರು. ಮತ್ತೆ ಅದೇ ಪೂಜಾರಿಜಿ ಬಂದು ಮತ್ತೆ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡ್ತಿದ್ರೆ
ಮತ್ತೆ ಪೂಜಾರಿಜಿ ಹೆಂಗ್ ಮಂತ್ರವನ್ನು ಹೇಳ್ತಾರೋ ಅದಕ್ಕಿಂತ ಚೆನ್ನಾಗಿ 100 ಕರೆಕ್ಟ್ ಆಗಿ ಮತ್ತೆ ಅದೇ ಮಂತ್ರಗಳನ್ನು ಮತ್ತೆ ರಿಪೀಟ್ ಆಗಿ ಕೇಳಿಸ್ತಿದ್ವು. ಹೊರಗಿನಿಂದ ಯಾರೋ ಮಂತ್ರಗಳನ್ನು ಉಚ್ಚಾರಣೆ ಮಾಡುತ್ತಿದ್ದಾರೆ, ಕರೆಕ್ಟ್ ಆಗಿ ಹೇಳ್ತಿದ್ದಾರೆ ಅಂತ ಎಲ್ಲರಿಗೂ ಕೇಳಿಸಿತ್ತು ಆ ಸೌಂಡ್. ಅದು ಸೌಂಡ್ ಕೂಡ ತುಂಬಾ ಸ್ವೀಟ್ ಸೌಂಡ್, ತುಂಬಾ ಕರೆಕ್ಟ್ ಆಗಿ ಯಾರೋ ಹೇಳ್ತಿದ್ದಾರೆ ನೈಸ್ ಆಗಿ. ಈಗಿನ ಕಾಲದವ್ರಿಗೆ ಅಷ್ಟಾಗಿ ಆ ಮಂತ್ರಗಳನ್ನು ಉಚ್ಚಾರಣೆ ಮಾಡೋದು ಬರೋದಿಲ್ಲ. ಅದು ಅಷ್ಟು ಪರ್ಫೆಕ್ಟ್ ಆಗಿ ಮಂತ್ರಗಳಿದ್ದವು, ಮಂತ್ರಗಳು ಕೇಳಿಸ್ತಿದ್ದವು. ಅದನ್ನು ನೋಡಿ ಎಲ್ಲರಿಗೆ ಆಶ್ಚರ್ಯವಾಯ್ತು, ಯಾರು ಇದು ಮಂತ್ರಗಳನ್ನು ಮತ್ತೆ ರಿಪೀಟ್ ಮಾಡ್ತಿದ್ದಾರೆ ಅಂತ ಎಲ್ಲರೂ ಮುಖ ಮುಖ ನೋಡ್ಕೊಂಡ್ರು. ಅವರು ಅಲ್ಲಿ ಬಂದಿದ್ದವರು ಮತ್ತೆ ಇವ್ರ ಮಹೇಶಪ್ಪ ಫ್ಯಾಮಿಲಿ, ಆ ಪೂಜಾರಿಜಿ ಯಾರಾದ್ರೂ, ಆದ್ರೆ ಅದು ಓಣಿ ಎಲ್ಲ ಬ್ರಾಹ್ಮಿಣ್ಸ್ ಓಣಿನೇ ಅಲ್ಲ, ಅದು ಎಲ್ಲ ಏರಿಯಾ, ಯಾರಾದ್ರೂ ಹೇಳ್ತಿರ್ಬೋದು ಬಿಡು ಅಂತ ಹೊರಗೆ ಯಾರೋ ಕುಂತು ಹೇಳ್ತಿದ್ದಾರೆ, ಮಂತ್ರಗಳನ್ನು ರಿಪೀಟ್ ಮಾಡ್ತಿದ್ದಾರೆ ಅಂತ ಇವರೆಲ್ಲ ಅನ್ಕೊಂಡ್ರು. ಅದು ಮಾತು ಹಂಗೆ ಬಿಟ್ಬಿಟ್ರು ಎಲ್ಲಾರು. ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಂಡಿಲ್ಲ. ಆ ಪೂಜಾರಿಜು ಮಂತ್ರಗಳನ್ನೆಲ್ಲ ಹೇಳಿ ಮುಗಿಸಿದ. ಪೂಜೆ ಆಯ್ತು, ಫಿನಿಶ್ ಆಯ್ತು. ಎಲ್ಲರೂ ಬಂದಿದ್ದು ಆ ಗೆಸ್ಟರ್ ಎಲ್ಲ ಹೋಗ್ಬಿಟ್ರು. ಪೂಜೆ ಎಲ್ಲ ಮುಗೀತು. ಇವ್ರಿಗೆ ತುಂಬಾ ಖುಷಿ ಇತ್ತು, ಮಹೇಶಪ್ಪಗೆ, ಅವ್ರ ಹೆಂಡತಿಗೆ, ಅವ್ರ ಮಕ್ಕಳಿಗೆ. ನಾವು ಫೈನಲಿ ಒಂದು ಸ್ವಂತ ಮನೆಯಲ್ಲಿ ಬಂದೀವಿ, ನಮ್ಮದಂತ ನಮ್ಗೆ ಒಂದು ಸ್ವಂತ ಮನೆ ಐತಿ ಅಂತ ಇವ್ರು ತುಂಬಾ ಖುಷಿಯಲ್ಲಿ ಇದ್ರು. ಯಾರಿಗಾದ್ರೂ ನೋಡ್ರಿ ಸ್ವಂತ ಮನೆ ಅಂದ್ರೆ ಎಲ್ಲರಿಗೂ ಇಷ್ಟನೇ ತಾನೆ. ಅಷ್ಟು ದಿವಸ ಇವರೆಲ್ಲ ಬಾಡಿಗೆ ಮನೆಯಲ್ಲೇ ಇರ್ತಿದ್ರು. ಸಣ್ಣದು ಒಂದು ರೆಂಟ್ ಮನೆಯಲ್ಲೇ ಅಷ್ಟು ವರ್ಷ ವಾಸವಾಗಿದ್ರು. ಈಗ ದೊಡ್ಡದು ಸ್ವಂತ ಮನೆ ಇತ್ತು. ಇವ್ರಿಗೆಲ್ಲ ತುಂಬಾ ಖುಷಿ ಇತ್ತು ಮನೆಯಲ್ಲಿ. ಇವರ ಮಕ್ಕಳಿಗೆ ಮತ್ತೆ ಇವ್ರ ಮಹೇಶಪ್ಪಗೆ ಎಲ್ಲ ತುಂಬಾ ಸಂತೋಷದಿಂದ ಇದ್ರು ಇವರು. ಹಾಗೆ ಮಗಳು ಕೂಡ ಮತ್ತೆ ನೆಕ್ಸ್ಟ್ ಡೇ ಹೋಗ್ಬಿಡ್ಲು ತನ್ನ ಮನೆಗೆ, ನಿಗೀತಾ. ಮತ್ತೆ ದೊಡ್ಡ ಮಗ ಕೂಡ ಕೆಲಸದಿಂದ ರಜೆ ಆಗಿ ಬಂದಿದ್ದಲ್ಲ, ಆತ ಕೂಡ ಹೋದ. ಈಗ ಮನೆಯಲ್ಲಿ ಕೇವಲ ಗೆಸ್ಟ್ ಎಲ್ಲ ಬಂದಿದ್ರು, ರಿಲೇಷನ್ ಎಲ್ಲ ಬಂದಿದ್ರಲ್ಲ, ಎಲ್ಲರೂ ಹೋಗ್ಬಿಟ್ರು, ಅವ್ರವ್ರ ಮನೆಗೆ ಹೋಗ್ಬಿಟ್ರು. ಈಗ ಮನೆಯಲ್ಲಿ ಕೇವಲ ಮಹೇಶಪ್ಪ, ಅವ್ರ ಹೆಂಡತಿ ರಾಧಮ್ಮ ಮತ್ತೆ ಸಣ್ಣ ಮಗ ರಾಹುಲ್ ಅಷ್ಟೇ ಇದ್ರು. ಮೂವರೇ ಇದ್ರು ಅಷ್ಟು ದೊಡ್ಡದು ಮನೆಯಲ್ಲಿ. ಇವ್ರಿಗೆ ತುಂಬಾ ಖುಷಿಯಲ್ಲಿತ್ತು ಮನಸ್ಸಿನಲ್ಲಿ ಎಲ್ಲರಿಗೂ ಮನೆಯಲ್ಲಿ. ದೊಡ್ಡ ಮಗ ಕೂಡ ಹೋಗ್ಬಿಟ್ಟ ಕೆಲಸ ಐತೆ ಅಂತ. ಈಗ ಮೂವರೇ ಇದ್ರು. ಮೂವರೇ ಇದ್ದಾಗ ಇವರು ಅದು ಕೆಲಸ ಒಂದು ಮನೆಯನ್ನು ತಗೊಂಡಿದ್ರಲ್ಲ, ಅಲ್ಲಿ ಎಲ್ಲ ಜನ ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಆ ಊರಿನಲ್ಲಿ ಒಂದು ದೇವತೆಯ ಗುಡಿ ಇತ್ತು. ಆ ಗುಡಿಗೆ ಅದು ದೇವಿಯ ಒಂದು ಶಕ್ತಿ ಮಾತೆಯ ಒಂದು ಗುಡಿ ಇತ್ತು. ಆ ಗುಡಿಗೆ ಎಲ್ಲರೂ ಜನ ಹೋಗ್ತಿದ್ರು. ಯಾವ್ದಾದ್ರು ಕೆಲಸ ಮಾಡಕ್ ಮುಂಚೆನೆ ಆ ಗುಡಿಗೆ ಹೋಗಿ, ಇಲ್ಲದ್ರೆ ಮನೆ ಪೂಜೆ ಆಗ್ತಿತ್ತಲ್ಲ, ಮನೆಯಲ್ಲಿ ಗೃಹ ಪ್ರವೇಶ ಪೂಜೆ ಆದ್ಮೇಲೆ ಎಲ್ಲರೂ ಹೋಗ್ತಿದ್ರು ಆ ಗುಡಿಗೆ. ಯಾವ್ದಾದ್ರು ಮದುವೆ ಇದ್ರಲ್ಲಿ ಯಾವ್ದಾದ್ರಲ್ಲಿ ಒಳ್ಳೆ ಕೆಲಸ ಆದ್ರೆ ಮನೆಯಲ್ಲಿ ಆ ಗುಡಿಗೆ ಫಸ್ಟ್ ಹೋಗಿ ದರ್ಶನ ಮಾಡ್ಕೊಂಡು ಬರ್ತಿದ್ರು. ಊರಿನ ಜನ ಎಲ್ಲ ಅಷ್ಟೇ ಮಾಡ್ತಿದ್ರು. ಆದ್ರೆ ಇವರು ಖುಷಿಯಲ್ಲಿ ಮತ್ತೆ ಎಕ್ಸೈಟ್ಮೆಂಟ್ ನಲ್ಲಿ ಬಿಜಿ ಇದ್ರಲ್ಲ, ಮನೆಯೆಲ್ಲ ರಿಪೇರಿ ಮಾಡಿಸೋದು ಅದು ಖುಷಿಯಲ್ಲಿ ಇವರು ಆ ಗುಡಿಗೆ ಹೋಗೋದು ಮರ್ತೇ ಬಿಟ್ರು. ಹೋಗಿಲ್ಲ ಇವರು ಮನೆಯವರು, ಮಹೇಶಪ್ಪ ಅವ್ರ ಫ್ಯಾಮಿಲಿ ಹೋಗೇ ಇಲ್ಲ ಗುಡಿಗೆ. ಹೋಗ್ಲಿ ಮತ್ತೆ ಯಾವಾಗಾದ್ರೂ ಹೋಗೋಣ ಅಂತ ಹೋಗಿಲ್ಲ. ಎಲ್ಲರೂ ಹೋಗಿ ದರ್ಶನ ಮಾಡ್ಬೇಕಿತ್ತು ಒಂದ್ಸರ್ತಿ, ಇವ್ರು ಹೋಗಿಲ್ಲ. ಹಂಗೆ ಮನೆಯಲ್ಲೇ ಇದ್ರು. ಹಾಗೆ ಕೆಲವು ದಿನಗಳಾದವು. ಆದ್ಮೇಲೆ ಮಹೇಶಪ್ಪ ಅವರ ಒಂದು ಬೆಸ್ಟ್ ಫ್ರೆಂಡ್ ಇದ್ದ ಪ್ರಮೋದ್ ಅಂತ, ಅವ್ರ ಜೊತೆ ಅದೇ ಗುಡಿ ಹತ್ರ ಹೋಗಿದ್ದ. ಹಂಗೆ ವಾಕಿಂಗ್ ಮಾಡ್ಕೊಂತ ಅದೇ ಗುಡಿ ಹತ್ರ ಹೋದ್ರು ಮಹೇಶಪ್ಪ ಮತ್ತು ಅವ್ರ ಫ್ರೆಂಡು. ಹೋದ್ರೆ ಅಲ್ಲಿ ಎಲ್ಲ ದೇವಿಯ ದರ್ಶನ ಮಾಡ್ಕೊಂಡು ಅದೇ ಫ್ರೆಂಡ್ ಕೇಳ್ದ ಪ್ರಮೋದ್, ನೀನು ನಿನ್ನ ಫ್ಯಾಮಿಲಿ ಬಂದು ಇಲ್ಲಿ ದರ್ಶನ ಮಾಡ್ಬೇಕಿತ್ತು, ಮಾಡಿದೀಯಾ ಅಂತ ಪ್ರಮೋದ್ ಕೇಳ್ದ ಮಹೇಶಪ್ಪಗೆ. ಆಗ ಮಹೇಶಪ್ಪ ಹೇಳ್ದ, ಇಲ್ಲ ನಾನಿನ್ನ ಫ್ಯಾಮಿಲಿ ಜೊತೆಗೆ ಇಲ್ಲಿ ಬಂದಿಲ್ಲ, ಬರ್ತೀನಿ ಯಾವಾಗಾದ್ರೂ ಟೈಮ್ ಸಿಕ್ಕಿರಿದ್ರೆ ಮಕ್ಕಳಿಗೆಲ್ಲ ಕರ್ಕೊಂಡು ನನ್ನ ಹೆಂಡತಿಗೆ ಕರ್ಕೊಂಡು ಬಂದು ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ದ. ಅದಕ್ಕೆ ಪ್ರಮೋದ್ ಹೇಳ್ದ, ನೀನು ಫಸ್ಟ್ ಅದು ಮಾಡಬೇಕಿತ್ತು, ನೀನು ಯಾಕೆ ಮಾಡಿಲ್ಲ? ನಿನ್ನ ಮಗಳಿಗೆ ಮತ್ತೆ ದೊಡ್ಡ ಮಗನಿಗೆ ಸಣ್ಣ ಮಗನಿಗೆ ನಿನ್ನ ಹೆಂಡತಿಗೆ ಕರ್ಕೊಂಡು ಇಲ್ಲಿ ಬರ್ಬೇಕಿತ್ತು, ಆ ದಿವಸನೇ ಬರ್ಬೇಕಿತ್ತು, ಚೆನ್ನಾಗಿರ್ತಿತ್ತು ಅಂತ ಹೇಳ್ದ. ಅದಕ್ಕೆ ಮಹೇಶಪ್ಪ, ಯಾವಾಗಾದ್ರೂ ಬರ್ಬೋದು ಗುಡಿಗೆ, ಬರ್ತೀನಿ ಬಿಡು, ಅದಕ್ಕೇನೈತೆ, ನನ್ನ ದೊಡ್ಡ ಮಗ ಮತ್ತೆ ಬರ್ತಾನಲ್ಲ ಊರಿಂದ, ಮಗಳು ಅಳಿಯಾಗೆ ದೊಡ್ಡ ಮಗನಿಗೆ ಮತ್ತು ಸಣ್ಣ ಮಗನಿಗೆ ಎಲ್ಲ ಕರ್ಕೊಂಡು ಇಲ್ಲಿ ಬರ್ತೀನಿ ನನ್ನ ಹೆಂಡತಿ ಜೊತೆಗೆ ಅಂತ ಹೇಳ್ದ. ಅದೇ ನಿಂತು ಮಾತಾಡ್ತಿದ್ರು.
ಮಹೇಶಪ್ಪ ಮತ್ತು ಅವರ ಫ್ರೆಂಡ್ ಪ್ರಮೋದ್. ಆಗ ಅಲ್ಲೇ ಒಂದು ಸಾಧು ಕುಂತಿದ್ರು ಕಟ್ಟೆ ಮೇಲೆ. ಸಾಧು ಬಾಬಾ ಅಲ್ಲೇ ಕುಂತು ಇವ್ರಿಗೆ ನೋಡ್ತಿದ್ರು, ಮಹೇಶಪ್ಪಗೆ ನೋಡ್ತಿದ್ರು ಅಲ್ಲಿಂದ ಕುಂತು. ಆಗ ಮಹೇಶಪ್ಪ ಮತ್ತು ಪ್ರಮೋದ್ ನೋಡಿದ್ರು ಆ ಸ್ವಾಮೀಜಿಗೆ. ಆ ಸಾಧು ಬಾಬಾಗೆ ನೋಡಿ ಬಂದು ಇಬ್ರು ಆ ಸಾಧು ಬಾಬಾ ಕಾಲು ಮುಟ್ಟಿ ನಮಸ್ಕಾರ ಮಾಡಿದ್ರು. ಮಹೇಶಪ್ಪ ಮತ್ತು ಪ್ರಮೋದ್ ಮಾಡಿದ್ರೆ ಸಾಧು ಬಾಬಾ ಮಹೇಶಪ್ಪಗೆ ನೋಡಿ, ಯಾವ್ದಾದ್ರು ಒಂದು ಕೆಲಸ ಮಾಡ್ಬೇಕಾದ್ರೆ ಒಂದು ದೊಡ್ಡವರಿಗೆ ಕೇಳಬೇಕು, ಹಾಗೇನೆ ಮಾಡಬಾರ್ದು. ಹಾಗೆ ಮಾಡಿದ್ರೇನೆ ನೋಡು ಕಷ್ಟಗಳು ತರ್ಕೊಂತಾರೆ, ಎಷ್ಟು ಡೇಂಜರ್ನಲ್ಲಿ ಸಿಕ್ಕಾಕೊಂತಾರೆ ಅಂತ ನಿಮ್ಗೆ ಗೊತ್ತಾಗಲ್ಲ. ಒಂದು ಕೆಲಸ ಮಾಡ್ಬೇಕಾದ್ರೆ ಒಳ್ಳೇದು ಕೆಲಸ ಮತ್ತೆ 4 ಮಂದಿಗೆ ಕೇಳಬೇಕು, ಮತ್ತೆ ದೊಡ್ಡವರಿಗೂ ಕೇಳಬೇಕು ಅಂತ ಅವರು ಇವ್ರಿಗೆ ನೋಡಿ ಆ ಸಾಧು ಬಾಬಾ ಅಂದ್ರು ಮಹೇಶ್ಗೆ ನೋಡಿ. ಆಗ ಮಹೇಶ್ಗೆ ಆಶ್ಚರ್ಯವಾಯ್ತು, ಮನೆ ತಗೊಂಡಿನಿ, ಅದು ಇವ್ರಿಗೆ ಹೆಂಗ್ ಗೊತ್ತಾಯ್ತು ಅಂತ ನೋಡಿ ಮತ್ತೆ ಕೇಳಿದ್ರೆ ತುಂಬಾ ಏನೇನೋ ಸಾಧು ಬಾಬಾ ಏನೋ ದೊಡ್ಡ ಕೆಲಸ ಹಚ್ಬಿಡ್ತಾರೆ, ಮತ್ತೆ ಅದು ಪೂಜೆ ಮಾಡಿಸು, ಇದು ಪೂಜೆ ಮಾಡಿಸು, ಮತ್ತು ನಾನು ಬಂದ್ ಮಾಡ್ತೀನಿ, ನನ್ಗಿಷ್ಟು ಫೀಸ್ ಕೊಡು ಅಂತ ಎಲ್ಲ ಕೇಳಿ ಮತ್ತೆ ಎಲ್ಲ ದುಡ್ಡು ಖರ್ಚು ಮಾಡಕ್ಕೆ ಏನೇನೋ ಹೇಳ್ತಾರೆ ಇವರು, ಸುಮ್ಮನೆ ಕತೆ ಕಟ್ಟಿ ಅಂತ ಹೇಳಿ ಅವ್ರಿಗೆ ಮಾತಾಡಕ್ ಹೋಗ್ಲಿಲ್ಲ ಮಹೇಶಪ್ಪ. ಸುಮ್ಮನೆ ಇದ್ಬಿಟ್ರು ಅವ್ರ ಮಾತು ಕೇಳಿ. ಆ ಸಾಧು ಬಾಬಾ ಹೇಳಿದ್ರು, ನಿನ್ಗೆ ಇವಾಗ ರಕ್ಷೆ ಮಾಡ್ಬೇಕಂದ್ರೆ ಆ ಆಂಜನೇಯ ಸ್ವಾಮಿಗೆ ಶರಣಲ್ಲಿ ನೀನು ಹೋಗ್ಬೇಕು, ಅವರೇ ನಿಮ್ಗೆ ಆ ಹನುಮಾನೇ ನಿನಗೆ ಕಾಪಾಡ್ತಾನೆ, ನೀನು ನಿನ್ ಪರಿವಾರದವರು ಆ ಆಂಜನೇಯ ಸ್ವಾಮಿ ಹನುಮಾನ್ಗೆ ಶರಣರಾಗ್ಬೇಕು, ಅವರೇ ನಿನ್ಗೆ ಕಾಪಾಡ್ತಾರೆ ಅಂತ ಆ ಸಾಧು ಬಾಬಾ ಅಂದ್ರು. ಅದಕ್ಕೆ ಮಹೇಶಪ್ಪ ಏನ್ ತಲೆ ಕೆಡ್ಸ್ಕೊಳಕ್ ಹೋಗಿಲ್ಲ, ಹೋಗ್ಲಿ ಬಿಡು ಸುಮ್ನೆ ಏನೋ ಮತ್ತೆ ತಲೆಗೆ ಹಚ್ಬಿಡ್ತಾರೆ ಇವರು, ನೀನು ಹಿಂಗ್ ಮಾಡ್ಬೇಕಿತ್ತು ಹಂಗ್ ಮಾಡ್ಬೇಕಿತ್ತು, ಇಷ್ಟು ಖರ್ಚಾಗ್ತೈತೆ, ಮತ್ತೆ ಪೂಜೆ ಮಾಡ್ಸಕ ಇದು ಅದು ಅಂತ ಸುಮ್ನೆ ತಲೆಗೆ ಹಚ್ಬಿಡ್ತಾರೆ ಅಂತ ಹೇಳಿ ಅಲ್ಲಿಂದ ಮನೆಗೆ ಬಂದ್ರು. ಅವ್ರಿಗೆ ಮತ್ತೆ ಕೇಳಕ್ ಹೋಗಿಲ್ಲ ಆ ಸಾಧು ಬಾಬಾಕ್ಕೆ, ಯಾಕೆ ಹಂಗಂತೀರಿ, ನಾನು ಏನ್ ತಪ್ಪು ಮಾಡ್ದೆ ಅಂತ ಕೇಳಕ್ ಹೋಗಿಲ್ಲ ಮಹೇಶಪ್ಪ. ಸುಮ್ನೆ ಬಂದ್ಬಿಟ್ರು ಮನೆಗೆ. ಬಂದು ರಾಧಮ್ಮ ಮುಂದೆ ಎಲ್ಲ ವಿಚಾರ ಹೇಳಿದ್ರು. ಆ ಸಾಧು ಬಾಬಾ ಹಿಂಗ್ ಹೇಳಿದ್ರು ಅಂದ್ರೆ ಅವ್ರ ಹೆಂಡತಿಗೆ ಸ್ವಲ್ಪ ಹೆದರಿಕೆ ಆಯ್ತು. ಯಾಕೆ ಹಂಗೆ ಹೇಳಿರ್ಬೋದು, ನಾವು ಏನ್ ಮಿಸ್ಟೇಕ್ ಮಾಡೀವಿ, ಕೇಳ್ಬೇಕಿತ್ತು ಎಲ್ಲ ಡೀಟೇಲ್ ಆಗಿ ಅಂತ ಅವ್ರ ಹೆಂಡತಿ ರಾಧಮ್ಮ ಹೇಳಿದ್ರು ಮಹೇಶಪ್ಪಗೆ. ಆಗ ಮಹೇಶಪ್ಪ ಹೋಗ್ಲಿ ಬಿಡು ಸುಮ್ನೆ ಮತ್ತೆ ಅದು ಇದು ಅಂತ ಖರ್ಚು ಮಾಡಿಸ್ತಾರೆ, ಸುಮ್ನೆ ಅವ್ರ ಫೀಸು ಗೀಸು ಅಂತ ಮತ್ತೆ ಎಲ್ಲಿ ದುಡ್ಡು ಖರ್ಚು ಮಾಡ್ಲಿ, ನಾನು ಈಗ್ಲೇ ಈ ಮನೆಗೋಸ್ಕರ ಇಷ್ಟು ಖರ್ಚು ಮಾಡಿದ್ದೀನಿ ಹಣ, ಮತ್ತೆ ಎಲ್ಲಿ ಪೂಜೆ ಗೀಜೆ ಮಾಡಿಸ್ಬೇಕು ಅಂತ ಹೇಳ್ದ ಮಹೇಶಪ್ಪ. ಅದಕ್ಕೆ ಅವ್ರ ಹೆಂಡತಿ, ಎಲ್ಲಿ ಏನಾನ ಖರ್ಚಾಗ್ಲಿ ಫಸ್ಟು ನಮ್ ಸೇಫ್ಟಿ ನೋಡ್ಕೋಬೇಕು, ನಾವು ಏನಾದ್ರೂ ಮಿಸ್ಟೇಕ್ ಮಾಡಿರ್ತೀವಿ, ಒಂದ್ಸರ್ತಿ ಹೋಗಿ ಮತ್ತೆ ಗುಡಿ ಹತ್ರ ಹೋಗಿ ಕೇಳ್ಕೊಂಡ್ ಬರ್ರಿ ಅಂತ ಹೇಳಿದ್ರು, ಕೇಳ್ಕೊಂಡ್ ಬಾ ಹೋಗು ಅಂತ ಹೇಳಿದ್ರು ಅವ್ರ ಹೆಂಡತಿ. ಮತ್ತೆ ಏನಾದ್ರು ಆಗಿರ್ಬೋದು, ನಾವು ಮನೆ ತಗೊಂಡಿದ್ದು ವಿಚಾರ ಅವ್ರಿಗೆ ಹೆಂಗ್ ಗೊತ್ತಾಯ್ತು, ನಾವ್ ಏನಾದ್ರು ಮಿಸ್ಟೇಕ್ ಮಾಡಿರ್ತೀವಿ, ಕೇಳ್ಕೊಂಡ್ ಬರ್ರಿ ಹೋಗಿ ಡೀಟೇಲ್ ಆಗಿ ಅವ್ರು ಯಾಕೆ ಹಂಗಂದ್ರು ಅಂತ ರಾಧಮ್ಮ ಹೇಳಿದ್ಲು. ಅದಕ್ಕೆ ಮಹೇಶಪ್ಪ ಅಂತ ಮತ್ತೆ ಹೋಗಿ ಗುಡಿ ಹತ್ರ ಬಂದ್ರು, ಜಲ್ದಿ ಗಾಡಿ ಹಾಕೊಂಡು ಬಂದ್ರು. ನೋಡಿದ್ರೆ ಆ ಸಾಧುಜಿ ಇದ್ದಿಲ್ಲ ಅಲ್ಲಿ. ಆ ಸಾಧು ಬಾಬಾಗೋಸ್ಕರ ಹುಡುಕಾಡಿದ್ರು, ಗುಡಿ ಹಿಂದೆ ಮುಂದೆ ಎಲ್ಲ ಆ ಕಡೆ ಈ ಕಡೆ ಎಲ್ಲ ನೋಡಿದ್ರು, ಆದ್ರೆ ಆ ಸಾಧು ಬಾಬಾ ಇದ್ದಿಲ್ಲ. ಹೋಗಿರ್ತಾರೆ ಬಿಡು ಅಂತ ಮತ್ತೆ ವಾಪಸ್ ಮನೆಗೆ ಬಂದು, ಇಲ್ಲ ಸಿಕ್ಕಿಲ್ಲ ಸಾಧು ಬಾಬಾ ಅಂತ ಅವ್ರ ಹೆಂಡತಿ ಮುಂದೆ ಹೇಳಿದ್ರು ಮಹೇಶಪ್ಪ. ಆಗ ಇವರು ಮತ್ತೆ ಆ ವಿಷಯವನ್ನ ಅಲ್ಲಿಗೆ ಬಿಟ್ಬಿಟ್ರು, ಆ ವಿಷಯದ ಬಗ್ಗೆ ಯೋಚನೆ ಮಾಡಿಲ್ಲ, ಹೋಗ್ಲಿ ಏನಾದ್ರು ಅಂದಿರ್ತಾರ ಅಂತ ಸುಮ್ಮನೆ ಆಗ್ಬಿಟ್ರು. ಹಂಗೆ ಕೆಲವು ದಿನಗಳು ಎಲ್ಲ ಸರಿಯಾಗಿ ನಡೀತಿತ್ತು. ಒಂದ್ಸರ್ತಿ ರಾಧಮ್ಮನವರು ಮನೆಯಲ್ಲಿ ಕುಂತಿದ್ರು ಒಬ್ರೇ. ಆ ಮಗ ರಾಹುಲ್ ಮತ್ತೆ ಮಹೇಶಪ್ಪರು ಹೊರಗೆ ಹೋಗಿದ್ರು ಕೆಲ್ಸಕ್ಕೆ. ಇವ್ರೊಬ್ಬರೇ ರಾಧಮ್ಮನವರು ಮನೆಯಲ್ಲಿದ್ರು. ಮನೆಯಲ್ಲಿ ಅಡಿಗೆಗೆಲ್ಲ ರೆಡಿ ಮಾಡ್ಕೊಂತಿದ್ರು, ಎಲ್ಲ ಅಡಿಗೆ ಮಾಡ್ಬೇಕಂತ. ಆಗ ಅವರು ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಮನೆಯಲ್ಲೇ ಇಟ್ಕೊಂಡಿದ್ರು, ಅದೆಲ್ಲ ಅಡಿಗೆ ಹಾಕಾಕ ಅದೆಲ್ಲ ರೆಡಿ ಮಾಡ್ಕೊಂತಿದ್ರಲ್ಲ, ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ತಿದ್ರು. ಒಬ್ಬರೇ ಮನೆಯಲ್ಲಿದ್ರು. ಹಿಂದೆ ಕಿಟಕಿ ಹಿಂದೆ ಅದೇ ಮರ ಕಾಣ್ತಿತ್ತು, ಆಲದ ಮರ ಇತ್ತಲ್ಲ ಇವ್ರ ಕಾಂಪೌಂಡ್ ನಲ್ಲಿ, ಅದು ದೊಡ್ಡದು ಮರ ಇತ್ತು, ಹಳೆಯದ್ ಮರ ಅದು ಕಾಣ್ತಿತ್ತು. ಇವರು ಹಿಂಗೆ ಅದಕ್ಕೆ ಬೆನ್ ಮಾಡಿ, ಕಿಟಕಿಗೆ ಬೆನ್ ಮಾಡಿ ಇದು ಮುಂದೆ ನಿಂತು ಅಡುಗೆಗೆ ಎಲ್ಲ ರೆಡಿ ಮಾಡ್ಕೊಂತಿದ್ರು. ಆಗ ಅವ್ರಿಗೆ ಹಿಂದಿಂದ ಶಬ್ದ ಕೇಳಿಸಿತು, ಅದು ತೆಗ್ದು ಹೊರಗೆ ಬಿಸಾಕು, ನನ್ನ ಮನೆಯಲ್ಲಿ ಇದೆಲ್ಲ ನೀವು ಉಪಯೋಗ ಮಾಡಬಾರ್ದು, ಅದು ತೆಗ್ದು ಬಿಸಾಕು ಅಂತ ಒಂದು ದಪ್ಪದು ವಾಯ್ಸು.
ಗಟ್ಟಿಯಾದ ದಪ್ಪ ವಾಯ್ಸು, ಅದು ಭಯಂಕರ ವಾಯ್ಸಿತ್ತು. ಅದು ಕೇಳಿಸಿತು. ಇವ್ರಿಗೆ ಮೈ ಜುಮ್ಮ ಅನಿಸಿತು ರಾಧಮ್ಮವ್ರಿಗೆ. ಯಾರು ನನಗೆ ಹಿಂದೆಯಿಂದ ಹಿಂಗೆ ಹೇಳ್ತಿದ್ದಾರೆ, ಬಿಸಾಕು ಬಿಸಾಕು ಅಂತ. ಏನು ಬಿಸಾಕಬೇಕು ಅಂತ ಹಿಂದೆ ತಿರುಗಿ ನೋಡಿದ್ರು, ಯಾರಿದ್ದಾರೆ ಅಂತ. ಯಾರಿದ್ದಲ್ಲ, ಬರೀ ಹೊರಗೆ ಅದು ಮರ ಒಂದು ಕಾಣ್ತಿತ್ತು ಕಿಟಕಿಯಿಂದ ನೋಡಿದ್ರೆ. ಅವ್ರಿಗೆ ಹೆದರಿಕೆ ಆಯಿತು. ಮತ್ತೆ ಅವರು ಇಗ್ನೋರ್ ಮಾಡಿ ಮತ್ತೆ ಅಡುಗೆಗೆಲ್ಲ ರೆಡಿ ಮಾಡ್ತಿದ್ರು. ಮತ್ತೆ ಅದೇ ಶಬ್ದ ಕೇಳಿಸಿತು. ಏಯ್, ನಿನಗೆ ಗೊತ್ತಾಗಲ್ವಾ ಹೇಳಿದ್ದು? ನನ್ನ ಮನೆಯಲ್ಲಿ ಅದೆಲ್ಲ ನೀವು ಉಪಯೋಗ ಮಾಡಬಾರ್ದು, ಅದು ತೆಗೆದು ಬಿಸಾಕು, ಮನೆಯಿಂದ ಹೊರಗೆ ಬಿಸಾಕು ಅಂತ ಹೇಳಿದ್ದು ಶಬ್ದ ಬಂತು. ಅದಕ್ಕೆ ಇವರು ಎದುರ್ಕೊಂಡ್ಬಿಟ್ರು. ರಾಧಮ್ಮ, ನನಗೆ ಯಾರೋ ವಾಯ್ಸ್ ಕೇಳಿಸ್ತೈತೆ ಅಲ್ಲ, ಅದು ಭಯಂಕರ ವಾಯ್ಸ್ ಇತ್ತು. ಆ ಭಯಂಕರ ವಾಯ್ಸ್ ಕೇಳಿ ಇವ್ರಿಗೆ ತುಂಬ ಹೆದರಿಕೆ ಆಯಿತು ರಾಧಮ್ಮ ಅವ್ರಿಗೆ. ಇವರು ಹೊರಗೆ ಓಡಿ ಬಂದರು. ಹೊರಗೆ ಬಂದು ಹೊರಗೆ ಕುಂತಿದ್ರು. ಅವ್ರ ಹಸ್ಬೆಂಡ್ ಬರೋರಿಗೆ ಅಲ್ಲೇ ಹೊರಗೆ ಕುಂತಿದ್ರು. ಒಬ್ಬರಿಗೆ ಒಳಗೆ ಹೋಗೋಕ್ಕೆ ಅವ್ರಿಗೆ ಧೈರ್ಯ ಇದ್ದಿಲ್ಲ ರಾಧಮ್ಮಗೆ. ಸುಮ್ಮನೆ ಹೊರಗೆ ಮನೆ ಹೊರಗೆ ಕುಂತಿದ್ಲು ಮಗ ಮತ್ತು ಹಸ್ಬೆಂಡ್ ಬರೋರಿಗೆ. ಆಗ ಮಹೇಶಪ್ಪ ಬಂದರು ಹೊರಗಿಂದ. ಬಂದಮೇಲೆ ರಾಧಮ್ಮ ಹೇಳಿದ್ಲು, ನನಗೆ ಹಿಂಗೆಲ್ಲ ವಾಯ್ಸ್ ಕೇಳಿಸಿತು ಅಂತ ಹೇಳಿದ್ರೆ ಅವರು, ಏನಾದರೂ ಇರ್ಬೋದು ಬಿಡು, ಅದಕ್ಕೆ ಯಾಕೆ ಹೆದರ್ಕಂತಿ, ಇಷ್ಟು ಸಣ್ಣ ಮಾತಿಗೆ ಹೆದರ್ಕಂತೀಯ ನೀನು, ನಿನ್ಗೆ ಹೆಂಗೆ ಕೇಳಿಸಿರ್ಬೋದು, ನಿನಗೆ ಇಷ್ಟು ದೊಡ್ಡ ಮನೆಯಲ್ಲಿ ನೀನು ಒಬ್ಬಳೇ ಇದ್ದೀಯಲ್ಲ, ನಿನಗೆ ಅದಕ್ಕೆ ಏನಾದರೂ ಕೇಳಿಸಿರ್ತೈತೆ ಅಷ್ಟೇ. ಇಲ್ಲಿದ್ರೆ ಓಣಿಯಲ್ಲಿ ಯಾರಾದರೂ ಹುಡುಗರು ನಿನಗೆ ಸುಮ್ಮನೆ ಹಂಗೆ ಮಾಡಿರ್ತಾರೆ ತಮಾಷೆಗೆ ಅಂತ ಹೇಳಿದರು. ಅದಕ್ಕೆ ಅವರು ಕೂಡ ಆಯ್ತು ಬಿಡು ಅಂತ. ಅದು ಯಾಕಂದರೆ ಅದು ಅವರು ಬ್ರಾಹ್ಮಿನ್ಸ್ ಇರ್ತಾರಲ್ಲ, ಕೆಲವು ಮಂದಿ ಮೊದಲಿನವರು, ಅವರು ತುಂಬ ಸ್ಟ್ರಿಕ್ಟಾಗಿ ತಮ್ಮ ಧರ್ಮವನ್ನು ಪಾಲನೆ ಮಾಡ್ತಾರೆ. ಒಬ್ರೊಬ್ರು ಮನೆಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಕೂಡ ಯೂಸ್ ಮಾಡಲ್ಲ. ಅಷ್ಟು ಪ್ಯೂರಾಗಿ ಅವರು ಬರೀ ಸಾತ್ವಿಕ ಆಹಾರವನ್ನು ತಿನ್ನೋರು ಇರ್ತಾರೆ ಬ್ರಾಹ್ಮಿನ್ಸ್ ಕುಲದಲ್ಲೇ. ಆದರೆ ಈಗಿನವರು ಅಷ್ಟೇನು ಫಾಲೋ ಮಾಡಲ್ಲ, ಎಲ್ಲ ಯೂಸ್ ಮಾಡ್ತಾರಲ್ಲ. ಅದಕ್ಕೆ ಅವ್ರಿಗೆ ಹಂಗೆ ಅದು ಬ್ರಾಹ್ಮ ರಾಕ್ಷಸಕ್ಕೆ ತುಂಬ ಸಿಟ್ಟು ಬಂದಿತ್ತು ಅಂತ ಹೇಳ್ಬೋದು. ಯಾರೇ ಅದು ಮನೆ ಆ ಬ್ರಹ್ಮ ರಾಕ್ಷಸಂದೇ ಏರಿಯಾ. ಅದರಲ್ಲಿ ಇವರು ಈರುಳ್ಳಿ ಬೆಳ್ಳುಳ್ಳಿ ಅದೆಲ್ಲ ಯೂಸ್ ಮಾಡಿದರೆ ಆತನ ಮನೆಯಲ್ಲಿ, ಅದಕ್ಕೆ ಅದು ಸಿಟ್ಟು ಮಾಡ್ಕೊಂಡಿತ್ತು ಇವ್ರ ಮೇಲೆ. ಅದಕ್ಕೆ ತುಂಬ ಕೋಪ ಬಂದಿತ್ತು. ಇದೆಲ್ಲ ನಂದು, ನಾನು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಿರೋದು ರಿಚುವಲ್ಸು ಎಲ್ಲ, ಇವರೆಲ್ಲ ಬಂದು ಇಲ್ಲಿ ಎಲ್ಲ ಹೆಂಗಂದ್ರೆ ಹಿಂಗೆ ಮಾಡ್ತಿದ್ದಾರಲ್ಲ ಅಂತ. ಅದಕ್ಕೆ ಇವರು ಅಷ್ಟಕ್ಕೆ ಅದು ಮತ್ತೆ ಮರ್ತೋದ್ರು. ಅದು ಹೊಸ ಶಬ್ದ ಕೇಳಿಸಿದ್ದು ಇಗ್ನೋರ್ ಮಾಡಿಬಿಟ್ರು ಇವರು. ಏನಾದರೂ ಇರ್ಬೋದು, ಹುಡುಗರು ಯಾರಾದರೂ ತಮಾಷೆ ಮಾಡಿರ್ತಾರ ಓಣಿಯಲ್ಲಿ ಅಂತ. ಹಂಗೆ ಮತ್ತೆ ಕೆಲವು ದಿನಗಳೋದು ಹಂಗೆಲ್ಲ ಸ್ಮೂತಾಗೆ ನಡೀತಿತ್ತು. ಎಲ್ಲ ಮೂರೇ ಮನೆಯಲ್ಲಿ ಆರಾಮಾಗಿ ಇರ್ತಿದ್ರು. ಏನು ಅವ್ರಿಗೆ ಅಷ್ಟೇನು ಭಯವಾಗಿಲ್ಲ ಮನೆಯಲ್ಲಿ. ಸರ್ತಿ ಮಗ ಹೊರಗೆ ಹೋಗಿದ್ದ ರಾಹುಲ್. ಅವ್ರ ತಂದೆ ಮನೆಗೆ ಬಂದರು. ರಾಹುಲ್ ಎಲ್ಲಿ ಅಂತ ಕೇಳಿದ್ರೆ ಅವ್ರ ತಾಯಿ ರಾಧಮ್ಮ, ಇಲ್ಲ ನನಗೆ ಗೊತ್ತಿಲ್ಲ, ಹೊರ ಹೋಗಿದ್ದಾನೆ, ಬರ್ತಾನೆ ಅಂತ ಹೇಳಿದ್ಲು. ಹೇಳಿದ್ಮೇಲೆ ಭಾಳ ರಾತ್ರಿ ಆಯಿತು. ರಾತ್ರಿ 8 ಗಂಟೆ 9 ಗಂಟೆ ಆದರೂ ಕೂಡ ಮಗ ಬಂದಿಲ್ಲ. ಇವರು ಮಹೇಶಪ್ಪರು ಎಲ್ಲ ಫೋನ್ಗೇನು ಟ್ರೈ ಮಾಡಿದ್ರು, ಆದರೆ ಅವ್ನು ಫೋನ್ ಎತ್ತಿಲ್ಲ ರಾಹುಲ್. ಆ ಮಹೇಶಪ್ಪ ಅವ್ರ ಫ್ರೆಂಡ್ ಇದ್ರಲ್ಲ ಪ್ರಮೋದ್, ಅವ್ರಿಗೆ ರಾಹುಲ್ ಊರಿನ ಒಂದು ಕಡೆ ಕಟ್ಟೆ ಮೇಲೆ ಮಲಗಿದ್ದ. ಅದನ್ನು ಪ್ರಮೋದ್ ಅವರು ನೋಡಿದರು. ನೋಡಿ ಇವನು ನನ್ನ ಫ್ರೆಂಡ್ ಮಗ ರಾಹುಲ್ ಅಲ್ಲ ಅಂತ ಅವನಿಗೆ ಹೋಗಿ ಎಬ್ಬಿಸಿದ್ರು. ಅವನು ಹೆಂಗೆ ಕುಡಿತಾನ ಏನೋ, ಯಾವತ್ತು ಕುಡ್ದವನಲ್ಲ ಅವನು ರಾಹುಲ್. ಅವತ್ತು ಫುಲ್ಲಾಗಿ ಡ್ರಿಂಕ್ ಮಾಡಿದ್ದ ರಾಹುಲ್. ಯಾರು ಫ್ರೆಂಡ್ಸ್ ಕುಡಿಸಿದ್ರೋ ಏನೋ ಗೊತ್ತಿಲ್ಲ, ಫುಲ್ಲು ಡ್ರಿಂಕ್ ಮಾಡಿ ಆ ಕಟ್ಟೆ ಮೇಲೆ ಮಲಗಿದ್ದ. ಅದನ್ನು ಪ್ರಮೋದ್ ನೋಡಿದರು. ಪ್ರಮೋದ್ ಕೂಡ ಬ್ರಾಹ್ಮಿನ್ಸೆ, ಇವ್ರುಗಳ ಬ್ರಾಹ್ಮಿನ್ಸ್. ಅವ್ನಿಗೆ ಆಶ್ಚರ್ಯ ಆಯ್ತು, ಈ ಹುಡುಗ ಹಂಗೆ ಮಾಡೋನಲ್ಲ ಯಾವಾಗಲೂ, ಯಾಕೆ ಹಿಂಗೆ ಕುಡ್ದು ಇಲ್ಲಿ ಮಕ್ಕಂದಾನೆ, ಪಾಪ ಇವ್ರ ತಾಯಿ ಎಷ್ಟು ಚಿಂತೆ ಮಾಡ್ತಿದ್ದಾರೆ ಏನೋ, ಮನೆಯಲ್ಲಿ ಇಷ್ಟಾದರೂ ಇವನು ಬಂದಿಲ್ಲ ಅಂತ ಹೇಳಿ ಅವರು ಅವನಿಗೆ ಎಬ್ಸಿ ಆಟೋದಲ್ಲಿ ಕುಂದರ್ಸ್ಕೊಂಡು ಮನೆಗೆ ಬಂದರು. ಮಹೇಶಪ್ಪರ ಮನೆಗೆ ಬಂದು, ನಿನ್ನ ಮಗನ ನೋಡಪ್ಪ ಸಂಭಾಲಿಸ್ಕೊ, ಇವನು ತುಂಬ ಡ್ರಿಂಕ್ ಮಾಡಿ ಬಿಟ್ಟಿದ್ದಾನೆ, ಕರ್ಕೊಂಬನೆಯಲ್ಲಿ ಅಂತ ಇವ್ರ ಮನೆ ಹತ್ರ ಬಂದು ಬಿಟ್ಟು ಹೋದರು. ಆಗ ಮಹೇಶಪ್ಪರಿಗೆ ತುಂಬ ಸಿಟ್ಟು ಬಂತು. ನನ್ನ ಮಾನ ಮರ್ಯಾದೆ ಎಲ್ಲ ನೀನು ಇದು ಮಾಡಿಬಿಟ್ಟೆ, ಕೆಡಿಸ್ಬಿಟ್ಟೆ, ನನಗೆ ಎಲ್ಲಿ ಯಾರ ಎದುರು ರೆಸ್ಪೆಕ್ಟ್ ಕೊಡ್ತಾರ, ನನಗೇನು ಮಗ ನೋಡಿ ಹಿಂಗೆ ಕುಡಿದು ಬಿದ್ದಿದ್ದಾನೆ ಎಲ್ಲೆಂದ್ರಲ್ಲಿ ಅಂತೇಳಿ ಮಗನಿಗೆ ಕುಡ್ತಿದ್ದಕ್ಕೆ ತುಂಬ ಬೈದರು. ತುಂಬ ಸಿಟ್ಟು ಮಾಡ್ಕೊಂಡ್ರು ಮಹೇಶಪ್ಪ ಅವರು ಮಗನ ಮೇಲೆ. ಕುಡ್ದು ಬಂದಿದೀಯಾ ನೀನು, ನಿನಗೆ ಎಷ್ಟು ಧೈರ್ಯ, ಏನು ನಿನಗೆ ಮಾನ ಮರ್ಯಾದೆ ಆಯ್ತಾ ಇಲ್ಲ, ನನಗೆಲ್ಲ
ಯಾರು ರೆಸ್ಪೆಕ್ಟ್ ಕೊಡಲ್ಲ. ಹಿಂಗಿದ್ರೆ ನಾವು ಬ್ರಾಹ್ಮಿನ್ಸರಾಗಿ ಹಿಂಗೆಲ್ಲ ಹಿಂಗ್ ಮಾಡ್ಬೋದಾ ಅಂತ ಎಲ್ಲಾರು ನನ್ಗೆ ಅನ್ಕೊಂತಾರೆ ಅಂತ ಹೇಳಿ ತುಂಬಾ ಬೈದ್ರು ಮಗನ್ಗೆ. ಹೇಳಿ ಅವರು ಮತ್ತೆ ರಾತ್ರಿಗೆ ಸಿಟ್ಟು ಮಾಡ್ಕೊಂಡ್ರು, ಬೈದ್ರು ಸ್ವಲ್ಪ ಹೊತ್ತು ಮಗನ್ ರಾಹುಲ್ ಮೇಲೆ. ಹಂಗೆ ಮತ್ತೆ ಎಲ್ಲರೂ ಊಟ ಮಾಡಿ ಮಕ್ಕಂಡ್ಬಿಟ್ರು ಇವರು. ರಾಹುಲ್ ಕೂಡ ಮಕ್ಕಂದ. ಅವನಿಗೆ ಇದು ಜ್ಞಾಪನೇ ಇದ್ದಿಲ್ಲ ತಾನು ಏನ್ ಮಾಡಿದ್ದೀನಿ ಅಂತ, ಅವನಿಗೆ ಎಚ್ಚರಿಕೆನೇ ಇದ್ದಿಲ್ಲ. ಇವರು ಕೂಡ ರಾಧಮ್ಮ ಇವರೆಲ್ಲ ಅವತ್ತೆಲ್ಲ ಮೈಂಡ್ ಡಿಸ್ಟರ್ಬ್ ಆಯ್ತು ಅವ್ರಿಗೆ. ಹಂಗೆ ಮತ್ತೆ ಮಕ್ಕಂಡ್ಬಿಟ್ರು ಸ್ವಲ್ಪ ಸ್ವಲ್ಪ ಊಟ ಮಾಡಿ. ರಾತ್ರಿಗೆ 3 ಗಂಟೆ ಆಯ್ತು ಅದೇ ದಿನ ರಾತ್ರಿ. ಅದು ಮಹೇಶ್ ಅಪ್ಪವ್ರಿಗೆ ಅಷ್ಟೇ ಎಲ್ಲ ಸಿಟ್ಟು ಬಂದಿದ್ದು, ಬೇರೊಬ್ರಿಗೂ ಕೂಡ ತುಂಬಾ ಸಿಟ್ಟು ಬಂದಿತ್ತು. ಅದು ಬ್ರಹ್ಮ ರಾಕ್ಷಸನ ಮನೆ, ಅದು ಏರಿಯಾ ಕೂಡ ಬ್ರಹ್ಮ ರಾಕ್ಷಸಂದು. ಅದು ಮನೆ ಎಷ್ಟೈತೆ ಅದು ಮತ್ತೆ ಅದು ಕಾಂಪೌಂಡು ಎಲ್ಲ ಬ್ರಹ್ಮ ರಾಕ್ಷಸಂದೇ ಅಂಡರ್ನಲ್ಲಿ ಇತ್ತು. ಅದಕ್ಕೆ ಎಲ್ಲ ತಪ್ಪು ಮಾಡಿದ್ದು ನಾನ್ ವೆಜ್ ತಿನ್ನುವವರು ಮತ್ತೆ ಡ್ರಿಂಕ್ ಮಾಡಿದವರು, ಮನೆಯಲ್ಲಿ ಏನಾದ್ರು ಮಿಸ್ಟೇಕ್ ಮಾಡಿದವ್ರಿಗೆ ಎಲ್ಲ ನೋಡಿದ್ರೆ ಅದು ಬ್ರಹ್ಮ ರಾಕ್ಷಸನಿಗೆ ಸಹಿಸಕ್ಕಾಗಲ್ಲ. ಯಾಕಂದ್ರೆ ಅವನು ತುಂಬಾ ಬ್ರಾಹ್ಮಣ ಕುಲದ ರೀತಿ ರಿವಾಜಗಳನ್ನು ಫಾಲೋ ಮಾಡೋವನು ಬ್ರಹ್ಮ ರಾಕ್ಷಸ. ಅವನಿಗೆ ತುಂಬಾ ಸಿಟ್ಟು ಬಂದಿತ್ತು. ಒಂದು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ ಇವನು ರಾಹುಲ್ ಈಗೆಲ್ಲ ತಪ್ಪು ಮಾಡ್ತಿದ್ದಾನೆ. ಅಲ್ಲ ಅದಂಗೆ ಮಾಡಬಾರ್ದು. ನಾವು ಬ್ರಾಹ್ಮಿನ್ಸರು ಇದೆಲ್ಲ ನಾನ್ ವೆಜ್ ತಿನ್ನೋದು, ಡ್ರಿಂಕ್ ಮಾಡೋದು ಅದೆಲ್ಲ ಮಾಡಬಾರ್ದು. ಇವನ್ ತಪ್ಪು ಮಾಡಿ ನನ್ನ ಜಾಗಕ್ಕೆ ಬಂದಿದ್ದಾನೆ, ಇಲ್ಲೇ ಬಂದು ಇಲ್ಲಿದ್ದಾನೆ, ಇವನ್ ಎಷ್ಟು ದೊಡ್ಡ ತಪ್ಪು ಮಾಡ್ದ ಅಂತ ಆ ಬ್ರಹ್ಮ ರಾಕ್ಷಸಕ್ಕೆ ತುಂಬಾ ಕೋಪ ಬಂದಿತ್ತು. ಅದಕ್ಕೆ ಸಹಿಸ್ಕೊಳಕ್ ಆಗ್ಲಿಲ್ಲ. ಅದೇ ದಿನ ರಾತ್ರಿ 3 ಗಂಟೆಗೆ ಏನೋ ಒಂದು ಶಬ್ದದಿಂದ ರಾಧಮ್ಮಗೆ ಎಚ್ಚರವಾಯಿತು. ರಾಧಮ್ಮ ಎಚ್ಚರಗೊಂಡು ಏನ್ ಶಬ್ದ ಅಲ್ಲ ಅಂತ ಕಿಟಕಿ ತೆಗೆದು ಹೊರಗೆ ನೋಡಿದ್ರು. ಆ ಕಿಟಕಿಯಿಂದ ಸೀದಾ ಅದು ಆಲದ ಮರ ಕಾಣ್ತಿತ್ತು. ಆ ಆಲದ ಮರ ನೋಡಿ ಗಟ್ಟಿಯಾಗಿ ಚೀರಿದ್ರು ರಾಧಮ್ಮ ರಾತ್ರಿ 3 ಗಂಟೆಗೆ. ಮಹೇಶಪ್ಪನವರು ಎದ್ದು ಏನೈತಿ ಅಂತ ಬಂದು ನೋಡಿದ್ರು ಅವ್ರಿಗೂ ನೋಡಕ್ ಆಗ್ಲಿಲ್ಲ ಅದು ಸನ್ನಿವೇಶ. ಯಾಕಂದ್ರೆ ರಾಹುಲ್ ಅದಕ್ಕೆ ಹ್ಯಾಂಗ್ ಮಾಡ್ಕೊಂಡು ಆಲದ ಮರಕ್ಕೆ ಸತ್ತಿದ್ದ. ಅದು ನೋಡಿ ಇಬ್ರು ತಂದೆ ತಾಯಿಗೆ ತುಂಬಾ ಸಹಿಸ್ಕೊಳಕ್ ಆಗ್ಲಿಲ್ಲ. ಗಟ್ಟಿಯಾಗಿ ಚೀರಿ ಅಳಕ್ ಸ್ಟಾರ್ಟ್ ಮಾಡಿದ್ರು. ಇಬ್ರು ಜಗ್ಗಿ ಹತ್ರು. ಅದನ್ನ ನೋಡಿ ಸೌಂಡ್ಗೆ ಅಕ್ಕಪಕ್ಕ ಜನ ಎಲ್ಲ ಬಂದ್ರು, ಮತ್ತೆ ಪೊಲೀಸವರು ಕೂಡ ಬಂದ್ರು. ಇವ್ರಿಗೆ ಆಶ್ಚರ್ಯ ಆಯ್ತು ಮಹೇಶಪ್ಪವ್ರಿಗೆ, ಅವ್ರ ತಾಯಿಗೆ. ಯಾಕೆ ಏನ್ ಪ್ರಾಬ್ಲಮ್ ಐತೆ ಅಂತ ಅವ್ನು ಸೂಸೈಡ್ ಮಾಡ್ಕೊಂತಾನೆ ರಾಹುಲ್. ಅವನ್ಗೆ ಏನದು ಅಷ್ಟು ಸೂಸೈಡ್ ಮಾಡ್ಕೊಳ್ಳೋದು, ಏನ್ ಕಷ್ಟ ಇತ್ತು ಅವನಿಗೆ? ಯಾವ್ದು ಕಷ್ಟ ಇದ್ದಿಲ್ಲ ಲೈಫ್ ನಲ್ಲಿ, ಎಲ್ಲ ಆರಾಮಾಗೇ ಇತ್ತು. ಅದಕ್ಕೆ ಯಾಕೆ ಆತ ಅಷ್ಟು ಸೂಸೈಡ್ ಮಾಡ್ಕೊಳ್ಳೋದು ಏನಿತ್ತು ಅಂತ ಇವ್ರ ತಂದೆ ತಾಯಿಗೆ ಅಷ್ಟು ನಂಬಕ್ ಆಗ್ಲಿಲ್ಲ. ಯಾರಾದ್ರೂ ಮಾಡಿರ್ಬೋದು, ನಮ್ಮ ಮಗ ಹಿಂಗ್ ಮಾಡ್ಕೊಳಲ್ಲ ಅಂತ ಹೇಳಿ ತುಂಬಾ ಹತ್ರು. ಪೊಲೀಸರು ಅದೆಲ್ಲ ಬಂದು ಎಲ್ಲ ಚೆಕ್ ಮಾಡಿದ್ರು. ಅದು ಸೂಸೈಡ್ ಕೇಸ್ ಅಂತ ಅದು ಕೇಸ್ ಕೂಡ ಬಂದಾಯ್ತು. ಇವ್ರಿಗೆ ತಂದೆ ತಾಯಿಗೆ ತುಂಬಾ ದುಃಖವಾಯ್ತು. ದೊಡ್ಡ ಮಗ ಕೂಡ ಬಂದಿದ್ದ, ಮಗಳು ಕೂಡ ಬಂದಿದ್ಲು. ಏನ್ ಮಾಡಕ್ ಆಗ್ತೈತೆ? ಅವನು ಇವಾಗ ರಾಹುಲ್ ಇದ್ದಿಲ್ಲ ಇವ್ರ ಜೊತೆಗೆ. ತುಂಬಾ ಹತ್ರು, ತುಂಬಾ ನೊಂದ್ಕೊಂಡ್ರು ಇವ್ರು. ಆಗ ಇವ್ರಿಗೆ ಮತ್ತೆ ಸ್ವಲ್ಪ ದಿನಗಳಾದವು. ಅದೆಲ್ಲ ಏನ್ ರಾಹುಲ್ದು ಮಾಡೋದೆಲ್ಲ ಮಾಡಿದ್ರು. ತುಂಬಾ ಹತ್ರು ತಂದೆ ತಾಯಿ. ಯಾಕೆ ರಾಹುಲ್ ಹಿಂಗ್ ಮಾಡ್ಕೊಂಡ? ಅದು ರಾಹುಲ್ ಮಾಡ್ಕೊಂಡಿರಲ್ಲ, ಯಾರೋ ಮಾಡಿದ್ದಾರೆ ಅಂತ ಇವರು ಅನ್ಕೊಂಡ್ರು. ಮತ್ತೆ ಯಾರಂತ ಇವ್ರಿಗೆ ಗೊತ್ತಾಗಿಲ್ಲ. ಯಾರು ಹಿಂಗ್ ಮಾಡಿರ್ತಾರೆ ನಮ್ಮ ಮಗನ್ಗೆ? ಅವನ್ಗೆ ಯಾರ ಜೊತೆನೂ ದ್ವೇಷ ಇದ್ದಿಲ್ಲ, ಯಾರ ಶತ್ರುಗಳು ಇದ್ದಿಲ್ಲ. ನಮ್ಮ ಮಗನ್ಗೆ ಯಾರು ಹಿಂಗ್ ಮಾಡಿರ್ತಾರ ಅಂತ ಅವರು ಅನ್ಕೊಂಡ್ರು. ಸ್ವಲ್ಪ ದಿನ ಆದ್ವು, ರಾಹುಲ್ ಹೋಗಿದ್ದ. ಆಗ ಇಬ್ಬರೇ ಮನೆಯಲ್ಲಿ ಇದ್ರು. ಮಹೇಶಪ್ಪ ಮತ್ತು ಅವ್ರ ಹೆಂಡತಿ ಅಷ್ಟೇ ಮನೆಯಲ್ಲಿ ಇರ್ತಿದ್ರು. ಇವ್ರಿಗೆ ಮನೆಯಲ್ಲಿ ಇರಾಕ ಮನ್ಸು ಆಗ್ತಿದ್ದಿಲ್ಲ ಆ ಮನೆಯಲ್ಲಿ. ಯಾಕಂದ್ರೆ ಇವ್ರ ಮಗ ಇವ್ರಿಗೆ ಬಿಟ್ಟು ಹೋಗಿದ್ದ ಆ ಮನೆಯಲ್ಲಿ. ಆಗ ಮಹೇಶಪ್ಪ ತಮ್ಮ ಫ್ರೆಂಡ್ ಜೊತೆ ಮತ್ತೆ ಅದೇ ಗುಡಿಗೆ ಹೋಗಿದ್ರು. ಅದೇ ಗುಡಿಗೆ ಹೋಗಿದ್ಮೇಲೆ ಆ ಗುರುಗಳು ಸಾಧು ಬಾಬಾ ಇದ್ರಲ್ಲ, ಅವ್ರು ಅಲ್ಲೇ ಕುಂತಿದ್ರು. ಅವ್ರನ್ನ ನೋಡಿ ಇವರು ಮಹೇಶಪ್ಪರಿಗೆ ತುಂಬಾ ಅಳು ಬಂದ್ಬಿಡ್ತು. ಜಲ್ದಿ ಹೋಗಿ ಗಟ್ಟಿಯಾಗಿ ಅವ್ರ ಆ ಬಾಬಾಜಿ ಕಾಲು ಹಿಡ್ಕೊಂಡ್ರು ಮಹೇಶಪ್ಪರು. ನೀವು ಅವತ್ತೇ ನನ್ಗೆ ತುಂಬಾ ಪ್ರಾಬ್ಲಮ್ ನಲ್ಲಿ ನೀನ್ ಇದೆಯಾ, ತುಂಬಾ ಡೇಂಜರ್ ಇದೆ ನಿನ್ಗೆ ಅಂತ ನೀವು ಹೇಳಿದ್ರಿ. ನಾನು ಅವತ್ತು ಇಗ್ನೋರ್ ಮಾಡ್ಬಿಟ್ಟೆ ನಿಮ್ ವಿಷಯವನ್ನು. ನನ್ ಮಗ ಹಿಂಗ ಆಗ್ಬಿಟ್ಟ ಅಂತ ತುಂಬಾ ಹತ್ರು ಅವ್ರು ಕಾಲು ಹಿಡ್ಕೊಂಡು ಮಹೇಶಪ್ಪರು.
ನೀವು ಹೇಳಿದ ಮಾತು ನಾನು ಅವತ್ತೇ ಕೇರ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ನನಗೆ ಅವಾಗ ಗೊತ್ತಾಗಿಲ್ಲ, ಇಷ್ಟು ದೊಡ್ಡ ಪ್ರಮಾದ ಆಗ್ಬಿಡ್ತು, ಹಿಂಗೆಲ್ಲ ಆಯಿತು ನನ್ನ ಮಗನ ಜೊತೆ ಅಂತ ಇವರು ತುಂಬ ಹತ್ರು, ಅವ್ರು ಕಾಲು ಹಿಡ್ಕೊಂಡ್ರು. ನಿಮ್ಮ ಮಾತು ನೀವು ಹನುಮಂತ ಅಕ್ಷರಲ್ಲಿ ಹೋಗಿ ಶರಣಾಗಿ ಹನುಮಂತನಿಗೆ ಅಂತ ಅವತ್ತೇ ಹೇಳಿದ್ರಿ ನೀವು. ನಾನು ಕೇರ್ ಮಾಡಿಲ್ಲ ನಿಮ್ಮ ಮಾತು, ನಾನು ಅವಾಗಲೇ ನಿಮ್ಮ ಮಾತು ಅರ್ಥ ಮಾಡ್ಕೊಂಡ್ರೆ ನನಗೆ ಚೆನ್ನಾಗಿರ್ತಿತ್ತು ಅಂತ ಅವ್ರು ಮುಂದೆ ಹೇಳಿದರು. ಸಾಧು ಬಾಬಾಗೆ ಹೇಳಿದರು ಅಡಕಂತ ಮಹೇಶಪ್ಪನವರು. ಆಗ ಬಾಬಾಜಿ ಆಯ್ತಪ್ಪ, ಇವಾಗ ಏನು ಮಾಡೋಕ್ಕಾಗ್ತೈತೆ, ನಿನ್ನ ಅವಾಗಲೇ ನಾನು ಮಾತು ಸ್ವಲ್ಪ ಕೇಳಿದ್ರೆ ಚೆನ್ನಾಗಿರ್ತಿತ್ತು. ಇವಾಗಲಾದರೂ ನೀನು ನಿನ್ನ ಪರಿವಾರ ಆ ಮನೆಯಲ್ಲಿ ಡೇಂಜರ್ನಲ್ಲಿ ಇರೋದು, ನಿಮಗೂ ಕೂಡ ಅಲ್ಲಿ ಇಬ್ರು ಕೂಡ ನಿಮ್ಮ ಹೆಂಡತಿಗೆ ನಿನಗೆ ಕೂಡ ಆ ಮನೆಯಲ್ಲಿ ತುಂಬ ಡೇಂಜರೇ ಇದೆ ಅಂತ ಆ ಸಾಧು ಬಾಬಾ ಹೇಳಿದರು. ಅದಕ್ಕೆ ಮಹೇಶಪ್ಪ ಏನೈತೆ ಆ ಮನೆಯಲ್ಲಿ, ನನ್ನ ಮಗ ಯಾಕೆ ಸತ್ತ, ಏನೈತೆ ಆ ಮನೆಯಲ್ಲಿ ಅಂತ ಆಗ ಮಹೇಶಪ್ಪ ಕೇಳಿದ್ರು ಆ ಸಾಧು ಬಾಬಾಗೆ. ಆಗ ಸಾಧು ಬಾಬಾ ಹೇಳಿದ್ರು, ಆ ಮನೆಯಲ್ಲಿ ಇರೋದು ಒಂದು ದೊಡ್ಡದು ಬ್ರಹ್ಮ ರಾಕ್ಷಸ ಐತೆ. ಆ ಬ್ರಹ್ಮ ರಾಕ್ಷಸ ಆ ಮನೆ ಮತ್ತು ಆ ಮರದಲ್ಲಿ ಇರೋದು, ಅದು ಬಹಳ ವರ್ಷಗಳಿಂದ ಅಲ್ಲೇ ಇರೋದು. ಅದು ಯಾಕಂದ್ರೆ ಅದಕ್ಕೆ ಜಲ್ದಿ ಮುಕ್ತಿ ಸಿಗಲ್ಲ. ಅದು ಎಲ್ಲಿಂದ ಬಂದಿತ್ತೋ ಅದರದ್ದು ಮನೇನೋ ಅದು ಯಾರಿಗೂ ಗೊತ್ತಿಲ್ಲ. ಅದು ಬಹಳ ವರ್ಷಗಳಿಂದ ಆ ಆಲದ ಮರದಲ್ಲೇ ಇದೆ. ಅದು ಮನೆ ಮತ್ತೆ ಅದು ಆಲದ ಮರ ಅದಷ್ಟು ಅತಂದು ಏರಿಯಾ, ಬ್ರಹ್ಮ ರಾಕ್ಷಸಂದು ಏರಿಯಾ ಅದು. ಅದು ಯಾರಿಗೂ ತನ್ನ ಏರಿಯಾದಲ್ಲಿ ಬಂದು ಅಸಭ್ಯವಾಗಿ ಇರಲು ಬಿಡಲ್ಲ. ಅದು ಬ್ರಹ್ಮ ರಾಕ್ಷಸ ಹಳೆ ಕಾಲದ್ದಲ್ಲ ಅದು. ಅವಾಗೆಲ್ಲ ಕರೆಕ್ಟಾಗಿ ಗಮನಿಸರು ತಮ್ಮ ಎಲ್ಲ ರಿವಾಜುಗಳನ್ನು ರಿಚುವಲ್ಸ್ಗಳನ್ನು ಎಲ್ಲ ಫಾಲೋ ಮಾಡ್ತಿದ್ರು. ಅದು ಹಂಗೆ ಇರ್ತೈತೆ. ಅದಕ್ಕೆ ತನ್ನ ಏರಿಯಾದಲ್ಲಿ ಬಂದು ಯಾರಾದ್ರೂ ಇರ್ಬೇಕಂದ್ರೆ ಅವರು ಕೂಡ ತುಂಬಾ ಸ್ಟ್ರಿಕ್ಟ್ ಆಗಿ ಇರ್ಬೇಕು, ಹಂಗೆ ಫಾಲೋ ಮಾಡಿ. ಬೇರೆ ತರ ಮಾಡಕ್ ಹೋದ್ರೆ ಏನಾದ್ರು ಸ್ವಲ್ಪ ಮಿಸ್ಟೇಕ್ ಮಾಡಿದ್ರು ಕೂಡ ಅದಕ್ಕೆ ಕಳಕ್ ಆಗಲ್ಲ. ಅದಕ್ಕೆ ನಿನ್ ಮಗನ್ಗೆ ಅದು ಕುಡ್ದು ಬಂದಿದ್ದಲ್ಲ, ಅದಕ್ಕೆ ಅದು ಹ್ಯಾಂಗ್ ಮಾಡಿ ಸಾಯಿಸಿದೆ, ಅದು ಬ್ರಹ್ಮ ರಾಕ್ಷಸ ಅಂತ ಸಾಧು ಬಾಬಾ ಹೇಳಿದ್ರು. ಬ್ರಹ್ಮ ರಾಕ್ಷಸ ಒಂದು ಬ್ರಾಹ್ಮಣ ಕುಲದವನ ಆತ. ಅದಕ್ಕೆ ಅದು ಪಂಡಿತ ವಿದ್ವಾಂಸ, ಅದಕ್ಕೆ ಅದು ಸ್ಟ್ರಿಕ್ಟ್ ಆಗಿರ್ತೈತಿ ಯಾವಾಗ್ಲೂ. ಅದು ಸತ್ತು ಬ್ರಹ್ಮ ರಾಕ್ಷಸನಾದ್ರೂ ಕೂಡ ಅದು ತನ್ನೆಲ್ಲ ಧರ್ಮದ ಆಚಾರ ವಿಚಾರಗಳನ್ನು ತುಂಬಾ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತೈತೆ. ಅದಕ್ಕೆ ಆತನಲ್ಲಿ ಇರುವರು ಕೂಡ, ಆತನ ಜಾಗದಲ್ಲಿ ಇರುವರು ಕೂಡ ಅದೇ ಅಷ್ಟೇ ಫಾಲೋ ಮಾಡ್ಬೇಕು, ಅದು ಹೇಳಿದಾಗೆ ಫಾಲೋ ಮಾಡ್ಬೇಕು. ಇಲ್ಲಿದ್ರೆ ಅದಕ್ಕೆ ತುಂಬಾ ಸಿಟ್ಟು ಬಂದ್ಬಿಟ್ಟೈತೆ. ನೀವು ಇವಾಗ ಅದಕ್ಕೆ ತುಂಬಾ ಸಿಟ್ಟು ತರಿಸಿದೀರಿ, ಅದಕ್ಕೆ ಶಾಂತ ಮಾಡಕ್ ಆಗಲ್ಲ ಇವಾಗ. ಅದಕ್ಕೆ ಅಲ್ಲಿಂದ ಮುಕ್ತಿಗೊಳಿಸ್ಬೇಕಾದ್ರೆ ಕೂಡ ಯಾವ ಗುರುಗಳಿಂದಲೂ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಆ ಸಾಧು ಬಾಬಾ ಹೇಳಿದ್ರು. ಸುಮ್ಮನೆ ನೀವಿಬ್ರು ಗಂಡ ಹೆಂಡತಿ ಆ ಮನೆ ಬಿಟ್ಟು ಹೋಗ್ಬಿಡ್ರಿ ಅಂತ ಸಾಧು ಬಾಬಾ ಮಹೇಶಪ್ಪರಿಗೆ ಹೇಳಿದ್ರು. ಆಗ ಮಹೇಶಪ್ಪ ಹೇಳಿದ್ರು, ನಾನು ಅಷ್ಟು ತಲೆ ಇದ್ದಿದ್ದು ದುಡ್ಡೆಲ್ಲ ಹಾಕಿ ಆ ಮನೆಯನ್ನು ತಗೊಂಡಿನಿ, ಮತ್ತೆ ಅದು ರಿಪೇರಿ ಮಾಡ್ಸಕ್ಕೂ ಖರ್ಚು ಮಾಡಿದ್ದೀನಿ. ನನ್ನ ಮಗನ ಕಡೆಯಿಂದನೂ ದುಡ್ಡು ಕೊಟ್ಟಿದ್ದಾನೆ, ನನ್ನ ಮಗ ಇಟ್ಕೊಂಡಿದ್ದೆಲ್ಲ. ಇವಾಗ ನಮ್ಮ ಹತ್ರ ಏನಿಲ್ಲ, ಮತ್ತೆ ಬೇರೆ ಮನೆ ಹೋಗ್ಬೇಕಂದ್ರೆ ಅದಕ್ಕೆ ಇಲ್ಲಿಂದ ಹೇಗೆ ಓಡಿಸ್ಬೇಕು, ಬ್ರಹ್ಮ ರಾಕ್ಷಸನಿಗೆ ಏನಾದ್ರು ದಾರಿ ಇದೆಯಾ ಗುರುಗಳೇ ಅಂತ ಕೇಳಿದ್ರು. ನಾನು ಹೆಂಗ್ ಬಿಟ್ಟು ಹೋಗ್ಬೇಕು ಆ ಮನೆ, ನಮ್ಮ ಹತ್ರ ಇವಾಗ ದುಡ್ಡೂ ಇಲ್ಲ, ಬೇರೆ ಮನೆ ತಗೋಬೇಕಂದ್ರೆ. ನನ್ನ ಮಗನ್ ಕೂಡ ಪಾಪ ಇಟ್ಕೊಂಡಿದ್ದೆಲ್ಲ ದುಡ್ಡನ್ನು ಅದ ಮನೆಗೆ ಆಗ್ಬಿಟ್ಟ ಅಂತ ಆಗ ಮಹೇಶಪ್ಪ ಹೇಳಿದ್ರು. ಅದಕ್ಕೆ ಆ ಗುರುಗಳು ಹೇಳಿದ್ರು, ನಾವು ಏನ್ ಮಾಡಕ್ ಆಗಲ್ಲಪ್ಪ, ಅದು ತುಂಬಾ ಪವರ್ಫುಲ್ ಇರ್ತೈತೆ. ಅದು ತುಂಬಾ ಸಿಟ್ಟು ಮಾಡಕಂದ್ರೆ ಮತ್ತೆ ಅದಕ್ಕೆ ಶಾಂತಿ ಮಾಡ್ಬೇಕಂದ್ರೆ ಯಾರಿಂದಲೂ ಸಾಧ್ಯ ಇಲ್ಲ. ನಾವು ಎಷ್ಟು ಮಂತ್ರ ಜಪ ಮಾಡಿದ್ರು ಕೂಡ ಅದು ನಮ್ಗಿಂತ ಚೆನ್ನಾಗಾಗಿ ಎಲ್ಲ ಮಂತ್ರಗಳು ಅದಕ್ಕೆ ಬರ್ತವೆ. ಅದು ಯಾವ ಮಂತ್ರಕ್ಕೂ ಹೆದರಲ್ಲ, ಓಡಲ್ಲ ಇಲ್ಲಿಂದ ಅಂದ್ರೆ. ಮತ್ತೆ ಮಹೇಶಪ್ಪ ಹೇಳಿದ್ರು, ಏನಾದ್ರೂ ದಾರಿ ಇರ್ಬೋದು ಹೇಳ್ರಿ, ನಾನು ಮಾಡ್ತೀನಿ, ಎಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ, ನಾನು ಏನಾದ್ರೂ ಮಾಡಿ ಅದಕ್ಕೆ ಇಲ್ಲಿಂದ ಮುಕ್ತಿಗೊಳಿಸ್ತೀನಿ, ಹೇಳ್ರಿ ಸಾಧು ಬಾಬಾ, ಹೇಳ್ರಿ ಗುರೂಜಿ ಅಂತ ಮಹೇಶಪ್ಪನವರು ಸಾಧು ಬಾಬಾಗೆ ಹೇಳಿದ್ರು. ಆಗ ಸಾಧು ಬಾಬಾ ಹೇಳಿದ್ರು, ಅದಕ್ಕೆ ಒಂದೇ ಒಂದ್ ದಾರಿ ಏನಂದ್ರೆ, ಅದು ನೀನು ಅದು ಹನುಮಾನ್ ಆಂಜನೇಯ ಸ್ವಾಮಿಗೆ ಒಂದು ಅನುಷ್ಠಾನ ಮಾಡ್ಬೇಕು. ನೀನು ಕೂಡ ಬ್ರಾಹ್ಮಣ ಕುಲದಲ್ಲೇ ಹುಟ್ಟಿದವನು, ನಿನ್ಗೆಲ್ಲ ಗೊತ್ತಿರ್ತೈತೆ. ಅದಕ್ಕೆ ನಾನು ನಿನ್ಗೆ ಹೇಳ್ತಿದ್ದೀನಿ, ನೀನು ಸ್ಟ್ರಿಕ್ಟ್ ಆಗಿ ಎದರಿಂದಲೂ ನೀನು ಹೆದರ್ಕೋಬಾರ್ದು, ಎಷ್ಟು ಕಷ್ಟ ಬಂದ್ರೂ ಬಿಡಬಾರ್ದು. ಅದಕ್ಕೆ ನೀನು ಧೈರ್ಯವಾಗಿ ನಿನ್ನ ಮನದಲ್ಲಿ ಧೈರ್ಯ ತನ್ಕೊಂಡು ಧೃತಿಗೆಡದೆ ನೀನು ಎಲ್ಲ ಅನುಷ್ಠಾನವನ್ನು ಕಂಪ್ಲೀಟ್ ಮಾಡ್ಬೇಕು. ಹಂಗಾದ್ರೆ ಆ ಹನುಮನೆ ಬಂದು
ನಿನ್ಗೆ ಕಾಪಾಡ್ತಾನೆ, ಅಲ್ಲಿಂದ ಬ್ರಹ್ಮ ರಾಕ್ಷಸನಿಗೆ ನಿನ್ ಮನೆಯಿಂದ ಓಡಿಸ್ತಾನೆ, ಮುಕ್ತಿಗೊಳಿಸ್ತಾನೆ. ಆ ಹನುಮಾನಿಂದಾನೆ ಅಷ್ಟೇ ನಿನ್ಗೆ ಉಳ್ಸಕ್ ಇವಾಗ ಸಾಧ್ಯ. ಇಲ್ಲಿದ್ರೆ ನಿನ್ಗೆ ಅದ ಎಲ್ಲ ಆಗಲ್ಲ ಅಂದ್ರೆ ಅದು ಮನೆ ಬಿಟ್ಟು ಹೋಗ್ಬೇಕು ನೀವು ಖಾಲಿ ಮಾಡ್ಕೊಂಡು ಅಂತ ಗುರುಗಳು ಮಹೇಶಪ್ಪಗೆ ಹೇಳಿದ್ರು. ಆ ಹನುಮಾನ್ಗೆ ನೀನು ಆಹ್ವಾನ ಮಾಡಿ ಪೂಜೆ ಮಾಡ್ಬೇಕು ಅಂತ. ಅದಕ್ಕೆ ಮಹೇಶಪ್ಪ ಹೇಳಿದ್ರು, ನನಗೆ ನನ್ನ ಮಗನೇ ಹೋಗಿದ್ದಾನೆ, ಅದಕ್ಕಿಂತ ದೊಡ್ಡ ಪ್ರಮಾದ ಏನೈತೆ ನನ್ನ ಲೈಫ್ನಲ್ಲಿ. ಎಷ್ಟು ಕಷ್ಟವಾದರೆ ನನ್ನ ಪ್ರಾಣ ಹೋದ್ರೂ ನಾನು ಬಿಡಲ್ಲ. ನಾನು ಆ ಅನುಷ್ಠಾನವನ್ನು ಮಾಡೇ ಮಾಡ್ತೀನಿ. ನಾನು ಯಾವುದಕ್ಕೂ ಹೆದರಲ್ಲ. ನಾನು ಅದು ಅನುಷ್ಠಾನವನ್ನು ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳಿದ್ರು. ಗುರುಗಳಿಗೆ ಕೇಳಿದ್ರು ಮಹೇಶಪ್ಪರು, ಏನು ಮಾಡ್ಬೇಕು ನಾನು ಅಂತ ಕೇಳಿದ್ರೆ, ಅದಕ್ಕೆ ನೀನು 21 ದಿವಸ ಕಂಟಿನ್ಯೂಸ್ ಆಗಿ ಒಂದು ಹನುಮಂದು ಫೋಟೋ ಇಟ್ಟು, ಆಂಜನೇಯ ಸ್ವಾಮಿ ಫೋಟೋ ಇಟ್ಟು, ಅದಕ್ಕೆ ಒಂದು ದೀಪ ಹಚ್ಚಿ, ಅದಕ್ಕೆ ಫ್ಲವರ್ಸ್ ಸ್ವಲ್ಪ ಹೂಗಳು ಮತ್ತೆ ನೈವೇದ್ಯ ಇಟ್ಟು ದೀಪ ಹಚ್ಚಿ, ಅದಕ್ಕೆ ನೀನು ದಿನಾಲು ಕಂಟಿನ್ಯೂ ಹನುಮಾನ್ ಚಾಲೀಸ, ಹನುಮಾನ್ ಕವಚ, ಹನುಮಾನ್ ಬಾಣ ಅದೆಲ್ಲ ಇರ್ತಾವಲ್ಲ, ಅದು ಕಂಟಿನ್ಯೂ ಜಪ ಮಾಡ್ಬೇಕು ನೀನು ದಿನಾಲಿ. ಅದು ಅಷ್ಟಾಗವರೆಗೂ ನೀನು ಎದ್ದೇಳಬಾರ್ದು. ಅದರಿಂದ ನಿನ್ಗೆ ಹನುಮಾನ್ಗೆ ನೀನು ಆಹ್ವಾನ ಮಾಡಿ ನಿನ್ ಹೆಲ್ಪ್ಗೆ ಕರಿಬೋದು. ಆ ಹನುಮಂತನೇ ಬಂದು ನಿನ್ಗೆ ಅವಾಗ ಹೆಲ್ಪ್ ಮಾಡ್ತಾನೆ. ನೀನು ಅಷ್ಟು ದಿವಸ ಅದು ಸಂಕಲ್ಪ ಮಾಡಿ ಮಾಡ್ಬೇಕು. ಬೆಳಗ್ಗೆ ಸಾಯಂಕಾಲ ದಿನಾಲು ಅಷ್ಟು ಕುಂತು ಓದ್ಬೇಕು ನೀನು, ಹನುಮಂತನಿಗೆ ದೀಪ ಹಚ್ಚಿ ಅಂತ ಹೇಳಿದ್ರು. 21 ದಿವಸವರೆಗೆ ನೀನು ಕಂಟಿನ್ಯೂ ಮಾಡಬೇಕು ಅಂತ ಆ ಗುರುಗಳು ಹೇಳಿದ್ರು ಮಹೇಶಪ್ಪಗೆ. ಆಗ ಮಹೇಶಪ್ಪ ಧೈರ್ಯ ಮಾಡ್ಕೊಂಡ, ಆ ಬ್ರಹ್ಮ ರಾಕ್ಷಸ ನನ್ನ ಮಗನಿಗೆ ಬಲಿ ತಗೊಂಡ್ಕೊಂಡಿದೆ, ಅದಕ್ಕೆ ನಾನು ಇಲ್ಲಿ ಇರಲು ಕೊಡಲ್ಲ, ನನ್ನ ಮನೆಯಿಂದ ಅದಕ್ಕೆ ಓಡಿಸ್ತೀನಿ. ನನಗೆ ಎಷ್ಟು ಕಷ್ಟವಾದರೂ ಪರವಾಗಿಲ್ಲ, ನಾನು ಸತ್ರು ಕೂಡ ಪರವಾಗಿಲ್ಲ, ನಾನು ಅದಕ್ಕೆ ಬಿಡಲ್ಲ ಇಲ್ಲಿ ಇರಲು ಅಂತ ಹೇಳಿ ಮನೆಗೆ ಬಂದರು ಮಹೇಶಪ್ಪರು. ಬಂದು ಹೆಂಡತಿ ಮುಂದೆ ಎಲ್ಲ ವಿಚಾರ ಹೇಳಿದ್ರು. ಅದಕ್ಕೆ ಅವ್ರ ಹೆಂಡತಿ, ನೀನು ಮಾಡ್ರಿ ನೀವು ಪೂಜೆ, ನಾನು ಸಪೋರ್ಟ್ ಕೊಡ್ತೀನಿ, ನಿಮಗೆ ಎಲ್ಲ ರೆಡಿ ಮಾಡಿಕೊಡ್ತೀನಿ ಪೂಜೆಗೆ ಅಂತ ಹೇಳಿದರು ರಾಧಮ್ಮ. ಆಗ ಮಹೇಶಪ್ಪರು ದಿನಾಲಿ ಬೆಳಗ್ಗೆ ಎದ್ದು ಸ್ನಾನ ಗೀನ ಮಾಡ್ಕೊಂಡು ಒಂದು ಹನುಮಂತನ ದೊಡ್ಡ ಫೋಟೋ ತಗೊಂಡು ಬಂದರು. ಅದು ಇಟ್ಟು ಮನೆಯಲ್ಲಿ ದಿನಾಲಿ ಹನುಮಾನ್ ಕವಚ, ಹನುಮಾನ್ ಬಾಣ, ಹನುಮಾನ್ ಚಾಲೀಸ, ಅದು ಯಾವ ಮಂತ್ರಗಳಿರ್ತಾವೋ ಹನುಮಂತನು, ಅದಕ್ಕೆ ಆಹ್ವಾನ ಮಾಡ್ಬೇಕು. ಫಸ್ಟ್ ಸಂಕಲ್ಪ ತಗೊಂಡು ಹನುಮಂತನಿಗೆ ಆಹ್ವಾನ ಮಾಡಬೇಕು. ಹಂಗೆಲ್ಲ ಪೂಜೆ ಮಾಡಲು ಸ್ಟಾರ್ಟ್ ಮಾಡಿದ್ರು. ಇವ್ರು ಹೆಂಗೆ ಹನುಮಾನ್ ಚಾಲೀಸ ಓದ್ತಿದ್ರು ಮಹೇಶಪ್ಪರು, ಹಿಂದೆಯಿಂದ ಅದೇ ಶಬ್ದ ರಿಪೀಟ್ ಆಗ್ತಿತ್ತು. ಮತ್ತೆ ಯಾರೋ ಕ್ಲಿಯರ್ ಆವಾಜ್ನಲ್ಲಿ, ಸುಂದರವಾದ ಒಂದು ಬ್ಯೂಟಿಫುಲ್ ವಾಯ್ಸ್ನಲ್ಲಿ ಅದು ಸ್ಪಷ್ಟವಾಗಿ ಆ ಮಂತ್ರಗಳು ಉಚ್ಚಾರಣೆ ಮಾಡೋದು ಕೇಳಿಸ್ತಿತ್ತು. ಇವ್ರಿಗೆ ರಾಧಮ್ಮಗೆ ಕೇಳಿಸ್ತಿತ್ತು, ಮಹೇಶಪ್ಪರಿಗೆ ಕೇಳಿಸ್ತಿತ್ತು. ಆಗ ಇವ್ರಿಗೆ ಗೊತ್ತಿತ್ತು ಈ ಮನೆಯಲ್ಲಿ ಬ್ರಹ್ಮ ರಾಕ್ಷಸ ಇದೆ ಅಂತ. ಇವರು ಮತ್ತೆ ಹಂಗೆ ಧೈರ್ಯ ಮಾಡಿ ಹಂಗೆ ದಿನಾಲಿ ಪೂಜೆ ಮಾಡಲು ಸ್ಟಾರ್ಟ್ ಮಾಡಿದ್ರು. ಇವ್ರು ಹೆಂಗೆ ಮಂತ್ರಗಳನ್ನು ಜಪ ಮಾಡ್ತಿದ್ರು, ಉಚ್ಚಾರಣೆ ಮಾಡ್ತಿದ್ರು, ಹಂಗೆ ಶಬ್ದಗಳು ಕೇಳಿಸ್ತಿದ್ವು. ಕ್ಲೀನ್ ಆಗಿ ಎಲ್ಲರಿಗೂ ಕೇಳಿಸ್ತಿದ್ರು. ಆ ವಾಣಿಯಲ್ಲಿ ರಿಪೀಟ್ ಅದು ವಾಯ್ಸ್, ಹಂಗೆ ಮಂತ್ರಗಳು ಯಾರೋ ಜಪ ಮಾಡ್ತಿದಾರೆ ಅಂತ ಎಲ್ಲರೂ ಇವ್ರ ಮನೆ ಕಡೆ ನೋಡಿ ಹೆದರ್ಕೊಂತಿದ್ರು. ಜನ ಎಲ್ಲ ಅಕ್ಕಪಕ್ಕದವರು ಇವ್ರ ಮನೆ ಕಡೆ ಯಾರಿಗೂ ಬರ್ತಿದ್ದಿಲ್ಲ. ಧೈರ್ಯ ಮಾಡ್ಕೊಂಡು ದೂರಿಂದಲೇ ಓಡೋಗ್ತಿದ್ರು. ಈ ಮನೆಗೆ ನೋಡಿದ್ರೆ ಇವ್ರು ಹೆಂಗಿನ ಇದ್ದಾರೆಪ್ಪ, ಈ ಮನೆಯಲ್ಲಿ ಹೆಂಗಿದ್ದಾರೆ ಇವರು, ಎಷ್ಟು ಧೈರ್ಯವಾಗಿ ಅಂತ ಅನ್ಕೊಂತಿದ್ರು ಜನ ಎಲ್ಲ. ಎಲ್ಲರಿಗೂ ಗೊತ್ತಾಗಿತ್ತು ಈ ಮನೆಯಲ್ಲಿ ಬ್ರಹ್ಮ ರಾಕ್ಷಸ ಇದೆ ಅಂತ. ಯಾಕಂದ್ರೆ ಇವರು ಎಲ್ಲ ಪೂಜೆ ಮಾಡೋದೆಲ್ಲ ಅದು ರಿಪೀಟ್ ವಾಯ್ಸ್ ಸ್ಪಷ್ಟವಾಗಿ ಎಲ್ಲರಿಗೂ ಕೇಳಿಸ್ತಿತ್ತು. ಜನ ಈ ಮನೆ ಮುಂದೆಯಿಂದ ಹೋಗಲು ಓಣಿಯಲ್ಲಿ ಜನ ಹೆದರ್ಕೊಂತಿದ್ರು, ದೂರಿಂದಲೇ ಓಡಿ ಹೋಗ್ತಿದ್ರು. ಆಗ ಮಹೇಶಪ್ಪರು ದಿನಾಲಿ ಪೂಜೆ ಮಾಡಲು ಸ್ಟಾರ್ಟ್ ಮಾಡಿದ್ರು. ಬೆಳಗ್ಗೆ ಹೊತ್ತು ಮಾಡ್ಕೊಂಡು ಪೂಜೆ ಎಲ್ಲ ಮಾಡಿ ಕೆಲ್ಸಕ್ಕೆ ಹೋಗ್ತಿದ್ರು. ಮತ್ತೆ ಸಾಯಂಕಾಲ ಬಂದು ಮತ್ತೆ ಸ್ನಾನ ಮಾಡ್ಕೊಂಡು ಮತ್ತೆ ದೀಪ ಹಚ್ಚಿ ಎಲ್ಲ ಪೂಜೆಯನ್ನು ಮತ್ತೆ ಸ್ಟಾರ್ಟ್ ಮಾಡ್ತಿದ್ರು. ಮತ್ತೆ ಮಂತ್ರಗಳನ್ನು ಕಂಟಿನ್ಯೂ ಆಗಿ ಜಪ ಮಾಡ್ತಿದ್ರು. ಒಂದ್ ದಿವಸ ಮಾಡ್ತಿದ್ರು ಪೂಜೆ ರಾತ್ರಿಯಲ್ಲಿ ಕುಂತು. ಸಾಯಂಕಾಲ ಬಂದು ಎಲ್ಲ ಸ್ನಾನ ಮಾಡಿ ಮತ್ತೆ ಮಾಡ್ತಿದ್ರು. ಆಗ ಇವ್ರಿಗೆ ತಮ್ಮ ಹಿಂದೆನೆ ಕುಂತು ಯಾರೇ ಅದು ಮಂತ್ರಗಳನ್ನು ಜಪ ಮಾಡ್ತಿದ್ದಾರೆ ಅಂತ ಅನಿಸಿತು. ಇವಾಗ ಬ್ರೀತ್ ಯಾರನ್ನ ಹಿಂದೆ ಕುಂತು ಬ್ರೀತ್ ತಗೊಂಡ್ರೆ ಹೆಂಗ ಶಬ್ದ, ಹೇಗೆ ಶಬ್ದ ಕೇಳಿಸ್ತೈತಿ ಹೇಳ್ರಿ. ಅದು ನಾವು ಬ್ರೀತ್ ತಗೊಳ್ಳೋದು ಎಲ್ಲ ಕೇಳಿಸ್ತತೆ ಅಲ್ಲ, ನಮ್ ಹಿಂದೆ ಯಾರನ್ನ ಕುಂತ್ರೆ ಹಂಗೆ ಇವ್ರಿಗೆ ಅನುಭವ ಆಯ್ತು. ಮಹೇಶಪ್ಪರಿಗೆ ಹಿಂದೆನೆ ಯಾರೋ ಕುಂತಿದ್ದಾರೆ, ನಾನು ಹಿಂದೆ ಕುಂತು ಯಾರೋ ಮಂತ್ರಗಳನ್ನು ಜಪ ಮಾಡ್ತಿದ್ದಾರೆ ಹಂಗ ಅನ್ಸಿತು ಮಹೇಶಪ್ಪಗೆ.
ಮಹೇಶಪ್ಪ ಧೈರ್ಯ ಮಾಡಿ ಹಂಗೆ ಮಂತ್ರ ಓದುತ್ತಾ ಹಿಂಗೆ ತಿರುಗಿ ನೋಡಿದ್ರು. ಅದು ಸ್ವಲ್ಪನೇ ಇತ್ತು ಇನ್ನ ಮಂತ್ರ ಜಪ ಮಾಡಲು. ಲಾಸ್ಟ್ 20ನೇ ದಿವಸ ಅದು. 20ನೇ ದಿವಸ ಇವ್ರು ಮಂತ್ರ ಮಾಡ್ತಿದ್ರು. ಅವಾಗ ಹಿಂದೆನೇ ಯಾರೋ ಕುಂತಿದ್ದಾರೆ ಅಂತ ಇವ್ರಿಗೆ ಅನಿಸಿತು, ಫೀಲ್ ಆಯಿತು. ಮಹೇಶಪ್ಪನವರು ಹಿಂಗೆ ಧೈರ್ಯ ಮಾಡ್ಕೊಂಡು ಸ್ವಲ್ಪ ತಿರುಗಿ ನೋಡಿದ್ರು. ತಿರುಗಿ ನೋಡಿದ್ರೆ ಇವ್ರಿಗೆ ಅಷ್ಟು ಶಾಕ್ ಆಯಿತು. ಯಾಕಂದ್ರೆ ಅದು ಬ್ರಹ್ಮ ರಾಕ್ಷಸ ಇವ್ರ ಹಿಂದೆನೇ ಕುಂತಿತ್ತು. ಅದಕ್ಕೆ ನೋಡಿದ್ರೆ ತುಂಬಾ ಭಯಂಕರವಾಗಿತ್ತು ಅದು ಬ್ರಹ್ಮ ರಾಕ್ಷಸ. ಅದು ಮುಖ ವೈಟಾಗಿ ರಕ್ತ, ಕಣ್ಣಿಂದ ಬಾಯಿಂದ ರಕ್ತ ಸೇರ್ತಿತ್ತು. ಒಂಥರ ಫೇಸ್ ಇತ್ತು ಅದು. ಅದ್ರ ಕಣ್ಣಿಂದ ಮತ್ತೆ ಬಾಯಿಂದ ರಕ್ತ ಸೋರ್ತಿತ್ತು ಅದು ಬ್ರಹ್ಮ ರಾಕ್ಷಸಿಗೆ. ದೊಡ್ಡ ದೊಡ್ಡ ಹಲ್ಲುಗಳಿದ್ವು. ಬ್ರಹ್ಮ ರಾಕ್ಷಸನಿಗೆ ಒಂದು ಬಾಲ ಕೂಡ ಇತ್ತು ದೊಡ್ಡದು. 2 ದೊಡ್ಡದು ಹಲ್ಲುಗಳಿದ್ವು. ಮತ್ತೆ ತಲೆ ಮೇಲೆ 2 ಕೊಂಬುಗಳು ಇದ್ವು. ಅದನ್ನು ತಮ್ಮ ಹಿಂದೆನೆ ಅದು ಕುಂತಿದ್ದು ವಿಚಿತ್ರವಾದ, ಅದು ಭಯಂಕರವಾದ ಫೇಸ್. ಅದು ಆಂಟಿಟಿಗೆ ನೋಡಿ ಇವ್ರಿಗೆ ತಡ್ಕೊಳಕ್ ಆಗ್ಲಿಲ್ಲ ಮಹೇಶಪ್ಪರಿಗೆ. ಹಂಗೆ ಮೂರ್ಛೆ ಹೋಗ್ಬಿಟ್ರು ಇವರು ಮತ್ತೆ ಪ್ರಾಣನೇ ಹೋಗ್ಬಿಡ್ತೇನೆ ಹಂಗ ಇವ್ರು ಹೆದರ್ಕೊಂಡ್ಬಿಟ್ರು. ಯಾಕಂದ್ರೆ ಯಾರಾದ್ರೂ ಹೆದರ್ಕೊಂತಾರೆ. ಅದು ಬಂದು ಹಿಂದೆನೆ ಕುಂತಿದ್ರೆ ನೋಡಿದ್ರೆ ಯಾರಿಗೂ ತಡ್ಕೊಳಕ್ ಆಗಲ್ಲ. ಹಂಗೆ ಇವ್ರು ಹಂಗೆ ಮೂರ್ಛೆ ಹೋಗ್ಬಿಟ್ರು, ಹಂಗೆ ಬಿದ್ದು. ಇವ್ರ ಹೆಂಡತಿ ಅಲ್ಲಿದ್ರೆಲ್ಲ ಬಂದು ಗಾಬರಿಯಿಂದ ಎಬ್ಬಿಸಿದ್ಲು, ನೀರ್ ಹಾಕಿ ಇವ್ರ ಮೇಲೆ. ಸ್ವಲ್ಪ ಹೊತ್ತಾದ್ಮೇಲೆ ಇವ್ರಿಗೆ ಎಚ್ಚರ ಆಯ್ತು. ಕಣ್ ತೆರೆದು ನೋಡಿದ್ರೆ ಇವ್ರ ಮಗಳು ಮತ್ತೆ ಇವ್ರ ಹೆಂಡತಿ ಇವರು ಮಹೇಶಪ್ಪರ ಪಕ್ಕದಲ್ಲೇ ಕುಂತ. ಯಾಕೆ ಮೂರ್ಛೆ ಹೋದ್ರಿ ನೀವು ಅಂತ ರಾಧಮ್ಮ ಕೇಳಿದ್ಲು ಮಹೇಶಪ್ಪಗೆ. ಆಗ ಮಹೇಶಪ್ಪ ಹೇಳ್ದ, ನಾನು ಹಿಂಗೆಲ್ಲ ನೋಡ್ಬಿಟ್ಟೆ ಬ್ರಹ್ಮ ರಾಕ್ಷಸ ನಾನು ಹಿಂದೆನೆ ಬಂದು ಕೂತಿತ್ತು. ಅದಕ್ಕೆ ನೋಡಿ ನನ್ಗೆ ಹೆದರಿಕೆ ಆಗ್ಬಿಡ್ತು ತುಂಬಾ. ಅದು ತುಂಬಾ ಭಯಂಕರವಾಗಿತ್ತು ಅದು ಅಂತ ಹೇಳಿದ. ಅದಕ್ಕೆ ಅವ್ರ ಹೆಂಡತಿ ಕೂಡ ತುಂಬಾ ಹೆದರ್ಕೊಂಡು, ಕಾಪಾಡ್ರಿ ಆಂಜನೇಯ ಸ್ವಾಮಿ ಅಂತ ಇವರು ಕೈ ಮುಗಿದ್ರು ಹನುಮಾನ್ ಫೋಟೋ ಹತ್ರ ಹೋಗಿ ರಾಧಮ್ಮ. ಆಗ ಮಹೇಶಪ್ಪಗೆ ಒಂದು ಮೈಂಡ್ನಲ್ಲಿ ಒಂದು ವಿಚಾರ ಬಂತು. ಈ ಸರ್ತಿ ನಾನು ಲಾಸ್ಟ್ 21 ಡೇಸ್ ನಾಳೆ ಪೂಜೆ ಐತೆ, ಅದು ಹೋಗಿ ಇವ್ರಿಗೆ ಹೆಂಗ್ ವಿಚಾರ ಬಂತು, ಅದು ಏನೋ ಇವ್ರ ಮೈಂಡ್ನಲ್ಲಿ ಅದು ವಿಚಾರ ಬಂತು. ಇವತ್ತು ಲಾಸ್ಟ್ ಡೇ ಪೂಜೆ ನಾನು ಇಲ್ಲಿ ಕುಂತು ಮನೆಯಲ್ಲಿ ಮಾಡಲ್ಲ, ಅದೇ ಮರದ ಕೆಳಗೆ ಕುಂತು ಆರದ ಮರದ ಕೆಳಗೆ ಹನುಮಂತನ ಫೋಟೋ ಇಟ್ಟು ಅಲ್ಲೇ ಪೂಜೆ ಮಾಡ್ತೀನಿ ಲಾಸ್ಟ್ ದಿವಸದು ಅಂತ ಇವ್ರಿಗೆ ಮೈಂಡ್ನಲ್ಲಿ ಅದು ವಿಚಾರ ಬಂತು. ಆಗ ನೆಕ್ಸ್ಟ್ ಡೇ ಮತ್ತೆ ಬೆಳಗ್ಗೆ ಎದ್ರು ಇವರು. ಎದ್ದು ಸ್ನಾನ ಗಿನ ಮಾಡಿ ಲಾಸ್ಟ್ 21 ದಿವಸನೇ ಪೂಜೆ ಇತ್ತು. ಅದು ಅನುಷ್ಠಾನ ಪೂರ್ತಿ ಆಗ್ತಿತ್ತು. ಎದ್ದು ಸೀದಾ ಅದು ಫೋಟೋ ತಗೊಂಡು ಮನೆ ಹೊರಗೆ ಹೋದ್ರು. ಕಾಂಪೌಂಡ್ನಲ್ಲಿ ಮರ ಇತ್ತಲ್ಲ ಅದ್ರ ಕೆಳಗೆ ಅದು ಫೋಟೋ ಇಟ್ರು ಇವರು ಮಹೇಶಪ್ಪರು. ಫೋಟೋ ಇಟ್ಟು ಅಲ್ಲೇ ಕುಂತು ಮಂತ್ರಗಳನ್ನು ಹನುಮಾನ್ ಚಾಲೀಸ, ಹನುಮಾನ್ ಕವಚ, ಹನುಮಾನ್ ಬಾಣ ಎಲ್ಲ ಮಂತ್ರಗಳನ್ನು ಉಚ್ಚಾರಣೆ ಮಾಡ್ತಿದ್ರು. ಅದು ಬ್ರಹ್ಮ ರಾಕ್ಷಸ ಕೂಡ ಇವ್ರ ಜೊತೆಗೆ ಅದು ಕೂಡ ಉಚ್ಚಾರಣೆ ಮಾಡ್ತಿತ್ತು ಮಂತ್ರಗಳನ್ನು. ಇವ್ರು ಕಂಟಿನ್ಯೂ ಆಗಿ ಧೈರ್ಯವಾಗಿ ಅಲ್ಲೇ ಕುಂತು, ಅದಕ್ಕೆ ಅವ್ರಿಗೆ ಗೊತ್ತಿತ್ತು ಅದು ಮರದ ಮೇಲೆನೆ ಕುಂತಿತ್ತು, ಇವ್ರಿಗೆ ಕಾಣ್ತಿತ್ತು ಅದು ಬ್ರಹ್ಮ ರಾಕ್ಷಸ ಕುಂತಿದ್ದು. ಇವ್ರು ನೋಡಿದ್ರು ಅಲ್ಲೇ ಇತ್ತು ಅದು ಮರದ ಮೇಲೆ. ಇವ್ರು ಅಷ್ಟಾದ್ರೂ ಧೈರ್ಯದಿಂದ ಮಹೇಶಪ್ಪರು ಅಲ್ಲೇ ಕುಂತು ಮಾಡಿದ್ರು. ಅದು ರಾಮಮ್ಮ ರಾಕ್ಷಸ ಇರ್ಬೇಕು, ಇಲ್ಲದ್ರೆ ನಾನಾದ್ರೂ ಇರ್ಬೇಕು ಇವತ್ತು ಅಂತ ಇವರು ಧೈರ್ಯ ಮಾಡಿ ಅಲ್ಲೇ ಮಂತ್ರಗಳನ್ನು ಜಪ ಮಾಡಿದ್ರು. ಕಂಟಿನ್ಯೂ ಆಗಿ ಧ್ಯಾನದಿಂದ ಅದು ಮಂತ್ರಗಳನ್ನು ಕಂಟಿನ್ಯೂ ಆಗಿ ಜಪ ಮಾಡಿದ್ರು. ಮಾಡ್ತಾ ಇವ್ರಿಗೆ ಒಂಥರ ಆಗ್ಬಿಡ್ತು ಮಹೇಶಪ್ಪರಿಗೆ. ಇವ್ರಿಗೆ ಕಣ್ಣಿಗೆ ಒಂಥರ ಯಾವುದೋ ಒಂದು ಬೆಳಕು ಲೈಟ್ ತರ ಇವ್ರ ಕಡೆಗೆ ಬಂತು. ಅದನ್ನ ಇವ್ರು ನೋಡಿದ್ರು. ಅದು ಕಂಟಿನ್ಯೂ ಆಗಿ ಮಂತ್ರ ಹಂಗೆ ಜಪ ಮಾಡ್ತಿದ್ರು. ಇವ್ರ ಕಡೆ ಅದು ಒಂಥರ ಬೆಳಕು ಬಂದು ಅದು ಬೆಳಕು ಹೆಂಗೆ ಇವ್ರ ಮುಂದೆ ಬಂತು. ಇವ್ರಿಗೆ ಮೂರ್ಛೆ ತಪ್ಪಿಟ್ರು ಮಹೇಶಪ್ಪರು. ಅಲ್ಲೇ ಮೂರ್ಛೆ ಹೋಗ್ಬಿಟ್ರು. ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಇವರು ಎದ್ರು ಮಹೇಶಪ್ಪರು. ಎಲ್ಲ ವಾತಾವರಣದಲ್ಲಿ ಒಂಥರ ಲೈಟ್ ಆಗಿ ಕಾಣ್ತಿತ್ತು. ಇವ್ರ ಮೈಯಲ್ಲಿ ಕೂಡ ಒಂಥರ ಲೈಟ್ನೆಸ್ ಇತ್ತು. ಅದು ಮನೆದು ವಾತಾವರಣ ಅಲ್ಲಿ ಎಲ್ಲ ಇವ್ರ ಮನೆಯಲ್ಲಿ ಒಂಥರ ಇತ್ತು. ಮೊದಲು ಒಂದು ಯಾವುದೋ ಹೆವಿನೆಸ್ ಫೀಲ್ ಆಗ್ತಿತ್ತು ಇವ್ರಿಗೆ ಅಲ್ಲಿ ಆ ಮನೆಯಲ್ಲಿ, ಕಾಂಪೌಂಡ್ ನಲ್ಲಿ ಎಲ್ಲ ಅಷ್ಟರಲ್ಲೇ ಇವ್ರಿಗೆ ಹೆವಿನೆಸ್ ಇತ್ತು ಇವಾಗ ನೋಡಿದ್ರೆ ತುಂಬಾ ಶಾಂತವಾಗಿ ವಾತಾವರಣ, ಯಾವ್ದು ನೆಗೆಟಿವಿಟಿ ಇಲ್ಲ, ಎಲ್ಲ ಲೈಟ್ ಆಗಿದೆ, ಎಲ್ಲ ತುಂಬಾ ಚೆನ್ನಾಗಿದೆ ಅಂತ ಅನ್ಸಿತ್ತು ಇವ್ರಿಗೆ. ತುಂಬಾ ಲೈಟ್ನೆಸ್ ಫೀಲ್ ಆಯ್ತು ಮಹೇಶಪ್ಪರು ಎದ್ದು ಕೈ ಮುಗ್ದು ಹನುಮಂತನಿಗೆ ಮೇಲೆ ನೋಡಿದ್ರು. ಆ ಮರದ ಮೇಲೆ ನೋಡಿದ್ರೆ ಅದು ಬ್ರಹ್ಮ ರಾಕ್ಷಸ ಕಂಡಿಲ್ಲ ಇವ್ರ ಕಣ್ಣಿಗೆ. ಅವಾಗ ಇವ್ರು ಎದ್ದು ಹೋಗಿ ಮತ್ತೆ
ಹನುಮಂತನ ಕೈ ಮುಗ್ದು ಮನೆಯಲ್ಲಿ ಹೋಗಿ ಮತ್ತೆ ರೆಡಿಯಾಗಿ ಹೊರಗೆ ಹೋದ್ರು. ಅದೇ ಗುಡಿ ಹತ್ರ ಹೋದ್ರು. ಗುಡಿ ಹತ್ರ ಹೋಗಿ ಆ ಸಾಧು ಬಾಬಾ ಅಲ್ಲೇ ಇದ್ರು ಗುರುಗಳು. ಅವ್ರಿಗೆ ಹೋಗಿ ಎಲ್ಲ ಹೇಳಿದ್ರು, ಇವಾಗ 21 ದಿವಸ ಪೂಜೆ ಕಂಟಿನ್ಯೂ ಆಗೈತೆ ಅಂತ ಎಲ್ಲ ವಿಷಯ ಹೇಳಿದ್ರು. ಇವಾಗ ತುಂಬಾ ಮನ್ಸು ತುಂಬಾ ಹಗುರ ಆಗಿದೆ, ನನ್ಗೂ ಬಾಡಿ ಕೂಡ ತುಂಬಾ ಲೈಟ್ ಆಗಿ ಫೀಲ್ ಆಗ್ತಿದೆ, ನನ್ನ ಮನೆಯಲ್ಲಿ ವಾತಾವರಣ ಕೂಡ ತುಂಬಾ ಲೈಟ್ ಆಗಿದೆ ಇವಾಗ ಗುರುಜಿ ಅಂತ ಹೇಳಿದ್ರು. ಅದು ಆಯ್ತಾ ಹೋಗಿತ್ತೆ, ಅದು ಬ್ರಹ್ಮ ರಾಕ್ಷಸ ನೀವೇ ಹೇಳಿ ಸ್ವಲ್ಪ ಅಂತ ಇದ್ರೆಲ್ಲ ಬಾಬಾಗೆ ಹೇಳಿದ್ರು ಮಹೇಶಪ್ಪ. ಆಗ ಸಾಧು ಬಾಬಾ ಹೇಳಿದ್ರು, ನೀನು ತುಂಬಾ ಧೈರ್ಯವಂತ, ಅದಷ್ಟು ಬ್ರಹ್ಮ ರಾಕ್ಷಸಗೆ ನೋಡಿ ಕೂಡ ನೀನು ದುಡಿಗೆ ಹಿಡಲಿಲ್ಲ, ನೀನು ತುಂಬಾ ಧೈರ್ಯದಿಂದ ಪೂಜೆ ಮಾಡಿ ಮುಗಿಸಿದೆ. ನಿನ್ಗೆ ಲೈಟ್ ಆಗಿ ಕಾಣ್ತಲ್ಲ, ಅದೇ ಅದು ಹನುಮಂತನ ನಿನ್ ಹತ್ರ ಬಂದಿದ್ದ. ಆ ಹನುಮಂತನೇ ಬಂದು ಆ ಬ್ರಹ್ಮ ರಾಕ್ಷಸಗೆ ಮುಕ್ತಿಗೊಳಿಸಿದ. ಆ ಬ್ರಹ್ಮ ರಾಕ್ಷಸ ಅಲ್ಲಿಂದ ಮುಕ್ತಿಗೊಂಡಿದೆ. ಅದು ಇಲ್ಲ ಇವಾಗ ಅಲ್ಲಿ. ನೀನ್ ಆರಾಮಾಗಿ ನೀನು ನಿನ್ ಪರಿವಾರ ಮನೆಯಲ್ಲಿ ಇರ್ಬೋದು. ಇವಾಗ ಯಾವ್ದಕ್ಕೆ ಹೆದರ್ಕೋಬೇಕಾಗಿಲ್ಲ. ಹನುಮಂತನೇ ಬಂದಿದ್ದ ನಿನ್ಗೆ ಹೆಲ್ಪ್ ಮಾಡಾಕ. ಹನುಮಂತನೇ ಬಂದು ಆ ಬ್ರಹ್ಮ ರಾಕ್ಷಸಿಗೆ ಇವಾಗ ಮುಕ್ತಿಗೊಳಿಸಿದ್ದಾನೆ. ಇವಾಗ ಅದು ಹೋಗ್ಬಿಟ್ಟೈತೆ ಬ್ರಹ್ಮ ರಾಕ್ಷಸ, ಅಲ್ಲಿಲ್ಲ. ನೀನ್ ಆರಾಮಾಗಿರು ಇವಾಗ ಮಗು, ನೀನ್ ತುಂಬಾ ಪುಣ್ಯವಂತ, ನೀನು ನಿನ್ಗೋಸ್ಕರ ಹನುಮಂತನೇ ಬಂದಿದ್ದ ನಿನ್ನ ಹತ್ರ ಅಂತ ಹೇಳಿದ್ರು ಬಾಬಾಜಿಯವರು. ಆಗ ಮಹೇಶಪ್ಪಗೆ ತುಂಬಾ ಖುಷಿ ಆಯಿತು. ಖುಷಿಯಿಂದ ಓಡಿ ಮನೆಗೆ ಹೋದ. ಹೋಗಿ ಹೆಂಡತಿ ಹತ್ರ ಎಲ್ಲ ವಿಷಯ ಹೇಳ್ದ. ಅದಕ್ಕೆ ರಾಧಮ್ಮ ಕೂಡ ತುಂಬಾ ಖುಷಿ ಆಯಿತು. ಆದರೆ ಅವರಿಗೆ ಒಂದೇ ಒಂದು ದುಃಖ ಆಯಿತು, ತಮ್ಮ ಮಗ ಹೋಗಿದ್ದು, ರಾಹುಲ್ ಹೋಗಿದ್ದು. ಆದರೆ ಇವಾಗ ಅವ್ರಿಗೆ ಏನು ಮಾಡೋಕ್ಕಾಗ್ತೈತೆ ಹೇಳ್ರಿ. ನಾವು ಫಸ್ಟೇ ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ರು ಈ ಮನೆಯಲ್ಲಿ ಏನೈತೆ ಅಂತ, ಅವಾಗ ನಮ್ಮ ಮಗ ಕೂಡ ಉಳಿತಿದ್ದ ಅಂತ ಇವರು ಅನ್ಕೊಂಡ್ರು. ಆದ್ರೂ ಕೂಡ ಇವಾಗ ಏನು ಮಾಡೋಕ್ಕಾಗಲ್ಲ. ಇವರು ಆ ಮನೆಯಲ್ಲೇ ಮತ್ತೆ ಸ್ವಲ್ಪ ವರ್ಷಗಳು ಇದ್ರು. ಮತ್ತೆ ಇವತ್ತು ಆ ಬ್ರಹ್ಮ ರಾಕ್ಷಸ ಇವ್ರ ಕಣ್ಣಿಗೆ ಕಂಡಿಲ್ಲ, ಇವ್ರ ಕಣ್ಣಿಗೆ ಬಿದ್ದಿಲ್ಲ. ಇವ್ರು ಆರಾಮಾಗಿ ಬಹಳ ವರ್ಷಗಳವರೆಗೆ ಆ ಮನೆಯಲ್ಲೇ ಇದ್ದು ಮತ್ತೆ ಆ ಮನೆ ಮಾರಿ ಬೇರೆ ಮನೆ ತಗೊಂಡ್ರು ಇವರು. ಸ್ವಲ್ಪ ವರ್ಷಗಳ ನಂತರ ಎಲ್ಲರೂ ಇವಾಗ ಹ್ಯಾಪಿಯಾಗಿ ಇವರು ಇದ್ದಾರೆ. ಆಯ್ತು ಫ್ರೆಂಡ್ಸ್, ಈ ಕಥೆಯು ನಿಮ್ಗೆ ಹೇಗೆ ಅನಿಸಿತೆ ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಇಂಥ ಕಥೆಗಳು ಮತ್ತೆ ಬೇಕಾದ್ರೆ ನಮ್ಮ ಚಾನಲ್ ಸನ್ಶೈನ್ ಕನ್ನಡ ಹರಾರ್ ಕಥೆಗಳಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಅನ್ನು ಮಾಡಿ. ನಾನು ಉಷಾ, ಮುಂದಿನ ಕಥೆಯಲ್ಲಿ ಮತ್ತೆ ನಿಮಗೆ ಜಾಯ್ನ್ ಆಗ್ತೀನಿ. ನಮಸ್ಕಾರ, ಥ್ಯಾಂಕ್ ಯು.